ಈ ತಿಂಗಳು ವಿಷಯ ಏನಂದ್ರೆ ನಿನ್ನ ಬದಲಾವಣೆಯ ಸಮಯ. ಹಲ್ಲೆಲೂಯ. ನಿನ್ನ ಬದಲಾವಣೆಯ ಸಮಯ ಈ ತಿಂಗಳಾಗಿದೆ. ಹಲ್ಲೆಲೂಯ. ಗೊತ್ತಿಲ್ಲ, ಕೆಲಸದಲ್ಲಿ ಬದಲಾವಣೆ, ಸಂಬಳದಲ್ಲಿ ಬದಲಾವಣೆ, ನಿನ್ನ ಶರೀರದಲ್ಲಿ ಒಂದು ಬದಲಾವಣೆ, ನಿನ್ನ ಸೇವೆಯಲ್ಲಿ ಒಂದು ಬದಲಾವಣೆ, ನಿನ್ನ ಜೀವನದಲ್ಲಿ ಒಂದು ಬದಲಾವಣೆ, ನಿನ್ನ ಆರೋಗ್ಯದಲ್ಲಿ ಒಂದು ಬದಲಾವಣೆ. ದೇವರು ಏನೋ ಸಮಥಿಂಗ್ ನಿನ್ನ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತರೋದಕ್ಕೆ ಹೋಗ್ತಾ ಇದ್ದಾರೆ ಈ ತಿಂಗಳು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ಸಮಯ ಈ ತಿಂಗಳು ಬಂದಿದೆ. ಹಲ್ಲೆಲೂಯ. ಆಶೀರ್ವಾದದ ಸಮಯ ಈ ತಿಂಗಳು ದೇವರು ಸಿದ್ಧತೆ ಮಾಡಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಈ ತಿಂಗಳು ನನ್ನ ಕುಟುಂಬದಲ್ಲಿ, ನನ್ನ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಎಷ್ಟು ಜನ ಹೋಗ್ತೀರಾ? ಹಲ್ಲೆಲೂಯ, ಹಲ್ಲೆಲೂಯ. ಎಸ್, ದೇವರು ನೀವೇನ್ ಅನ್ಕೊಂಡಿದ್ದೀರೋ, ನೀವೇನ ಯಾವ ಒಂದು ತೊಂದರೆಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರೋ, ಏನನ್ನ ಆ ನಿರೀಕ್ಷೆ ಇಟ್ಕೊಂಡು ಹೋಗ್ತಾ ಇದ್ದೀರೋ, ಅದು ಈ ತಿಂಗಳ ಮಾರ್ಚ್ ತಿಂಗಳಲ್ಲಿ ಅದು ದೇವರು ಅದನ್ನ ನೆರವೇರಿಸುವುದಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯ. ಒಂದು ಇನ್ಕ್ರಿಮೆಂಟ್ ಆಗಿರ್ಬೋದು, ಒಂದು ಪ್ರಮೋಷನ್ ಆಗಿರ್ಬೋದು, ಒಂದು ನಿನ್ನ ಜೀವನದಲ್ಲಿ ಒಂದು ವ್ಯತ್ಯಾಸ ಆಗಿರ್ಬೋದು, ಅಥವಾ ನಿನ್ನ ಶರೀರದಲ್ಲಿ ಒಂದು ವ್ಯತ್ಯಾಸ ಆಗಿರ್ಬೋದು, ನಿನ್ನ ಸಂಸಾರದಲ್ಲಿ ವ್ಯತ್ಯಾಸ ಆಗಿರ್ಬೋದು. ದೇವರು ಏನೋ ಸಮಥಿಂಗ್ ನಿನ್ನ ಜೀವನದಲ್ಲಿ ಒಂದು ಬದಲಾವಣೆ ಮಾಡೋದಕ್ಕೆ ದೇವರು ಹೋಗ್ತಾ ಇದ್ದಾರೆ. ಹಲ್ಲೆಲೂಯ. ಅದಕ್ಕೆ ಆಧಾರವಾಗಿ ಯೆಶಾಯ 51 ಹಲ್ಲೆಲೂಯ. ಯೆಶಾಯ 51:1 ನಿರತರಾದ ಯೆಹೋವನ ಭಕ್ತರೇ, ನನ್ನ ಮಾತನ್ನು ಕೇಳಿರಿ. ನೀವು ಯಾವ ಬಂಡೆಯೊಳಗಿಂದ ಒಡೆದು ತೆಗೆಯಲ್ಪಟ್ಟಿರಿ, ಯಾವ ಗುಂಡಿಯಿಂದ ತೋಡಲ್ಪಟ್ಟಿರಿ ಎಂಬುದನ್ನು ನೋಡಿರಿ. ನಿಮ್ಮ ಪಿತೃವಾದ ಅಬ್ರಹಾಮನನ್ನು, ನಿಮ್ಮ ಎತ್ತ ಸಾರಳನ್ನು ದೃಷ್ಟಿಸಿರಿ. ಅಬ್ರಹಾಮನು ಒಬ್ಬನೇ ಇದ್ದಾಗ ನಾನು ಅವನನ್ನು ಕರೆದು ಆಶೀರ್ವದಿಸಿ ಸಂತಾನದಿಂದ ಹೆಚ್ಚಿಸಿದ್ದೇನಲ್ಲವೇ? ಹಲ್ಲೆಲೂಯ. ನೀವು ಯಾವ ಗುಂಡಿಯಿಂದ ಬಂದಿದ್ದೀರಿ, ಯಾವ ವೇದನೆಯಿಂದ ಬಂದಿದ್ದೀರಿ, ಯಾವ ಕಷ್ಟದಿಂದ ಬಂದಿದ್ದೀರಿ, ಅದನ್ನು ದೇವರು ನೋಡಿದ್ದಾನೆ. ಹಲ್ಲೆಲೂಯ. ಅನೇಕರು ನಾವು ಆ ಒಂದು ಸಮಸ್ಯೆಯಲ್ಲಿ ಹಾದು ಹೋಗ್ತಾ ಇದೀವಿ, ಆ ಒಂದು ಕಷ್ಟದಲ್ಲಿ ಹಾದು ಹೋಗ್ತಾ ಇದೀವಿ. ಅದರ ಮಧ್ಯದಲ್ಲಿ ದೇವರು ಹೇಳ್ತಾನೆ, ಯೆಹೋವನು ಚೀಯೋನನ್ನ ಸಂತೈಸುವನು, ಅಲ್ಲಿನ ಹಾಳು ಪ್ರದೇಶಗಳನ್ನೆಲ್ಲ ಸುಧಾರಿಸುವನು, ಕಾಡು ನೆಲವನ್ನ ಏದೇನು ಉದ್ಯಾನದಂತೆಯೂ, ಬೀಡು ಭೂಮಿಯನ್ನ ಯೆಹೋವನ ವನದ ಹಾಗೂ ಕಂಕಣಿಸುವಂತೆಯೂ ಮಾಡುವನು. ಹಲ್ಲೆಲೂಯ. ನಿನ್ನ ಜೀವನದಲ್ಲಿ ಹಾಳು ಪ್ರದೇಶ, ನಿನ್ನ ಜೀವನ ಹಾಳು ಪ್ರದೇಶವಾಗಿ ಆಗಿರ್ಬೋದು, ನಿನ್ನ ಪರಿಸ್ಥಿತಿ ಕೆಟ್ಟು ಹೋಗಿರ್ಬೋದು, ಇವತ್ತು ನೋಡುವುದಕ್ಕೆ ಯಾರಿಗೂ ಅಂದವಾಗಿ ನೀನು ಕಾಣದೇ ಇರಬಹುದು. ಆದ್ರೆ ಈ ತಿಂಗಳು ದೇವರು ನಿನ್ನ ಜೀವನದಲ್ಲಿ ಉಲ್ಲಾಸ, ಸ್ತೋತ್ರ, ಗಾನ, ಧ್ವನಿ ಇವುಗಳನ್ನ ನೆಲೆಸುತ್ತಾನೆ. ಹಲ್ಲೆಲೂಯ. ಇನ್ನು ಮೇಲೆ ನಿನ್ನ ಜೀವನ ದುಃಖ, ವೇದನೆ, ಸಮಸ್ಯೆ, ಬಾಧೆಯಿಂದ ಕೂಡಿರಬಹುದು. ಆದ್ರೆ ಈ ತಿಂಗಳು, ಈ ಮಾರ್ಚ್ ತಿಂಗಳಿಂದ, ಇವತ್ತಿನಿಂದ ಇದೇ ದಿನ ಮೊದಲುಗೊಂಡು ದೇವರು ನಿನ್ನ ಹೃದಯದಲ್ಲಿ ಏನೋ ಒಂದು ಹರ್ಷ, ಏನೋ ಒಂದು ಸಂತೋಷ, ಏನೋ ಒಂದು ಗಾನ, ಒಂದು ಆರಾಧನೆ ನಿನ್ನಲ್ಲಿ ದೇವರು ಹೇಳುವಂತೆ ಮಾಡ್ತಾನೆ. ಹಲ್ಲೆಲೂಯ. ಇದುವರೆಗೂ ನಿನ್ನ ಮನಸ್ಸಿನಲ್ಲಿ ಒಂದು ವೇದನೆ, ನೋವು, ಸಂಕಟದಲ್ಲಿ ಹಾದು ಹೋಗ್ತಾ ಇದೆಯಾ? ಕರ್ತನನ್ನ ಸ್ತುತಿಸುವುದಕ್ಕೆ ನಿನಗೆ ಮನಸ್ಸು ಬರ್ತಾ ಇಲ್ಲ. ಆ ಒಂದು ಉತ್ಸಾಹದ ಆ ಸಂತೋಷ ನಿನ್ನ ಹೃದಯದಲ್ಲಿ ಬರ್ತಾ ಇಲ್ಲ. ಬಟ್ ದೇವರು ಏನ್ ಹೇಳ್ತಾನೆ ಅಂದ್ರೆ ಅದನ್ನ ನಿನ್ನ ಹೃದಯದಲ್ಲಿ ಈ ತಿಂಗಳು ಇಡುವುದಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದ್ರೆ ದೇವರ ವಾಕ್ಯ ಹೇಳ್ತದೆ, ಮುಂದಿನ ವಾಕ್ಯ ಹೋದ್ರಿ, ನನ್ನ ಜನರೇ ಆಲಿಸಿರಿ, ನನ್ನ ಪ್ರಜೆಗಳೇ ಕಿವಿಗೊಡಿರಿ. ಧರ್ಮೋಪದೇಶವು ನನ್ನಿಂದ ಹೊರಡುವುದು, ನನ್ನ ನ್ಯಾಯ ಬೋಧನೆಯನ್ನು ಜನಾಂಗಗಳಿಗೆ ಬೆಳಕನ್ನಾಗಿ ಸ್ಥಾಪಿಸುವೆನು. ನಿನ್ನ ಕತ್ತಲೆ ಜೀವಿತದಲ್ಲಿ ದೇವರ ಬೋಧನೆ ನಿನ್ನ ಒಳಗಡೆ ಬರುವಾಗ ನಿನ್ನ ಜೀವನವನ್ನ ಬೆಳಕಾಗಿ ಮಾರ್ಪಡಿಸುವುದಕ್ಕೆ ದೇವರು ತನ್ನ ವಾಕ್ಯಗಳನ್ನ ನಿನ್ನ ಹೃದಯದಲ್ಲಿ ಕಳಿಸ್ತಾ ಇದ್ದಾನೆ. ನನ್ನ ರಕ್ಷಣಾ ಧರ್ಮದ ಕಾರ್ಯವು ಸಮೀಪಿಸಿದೆ. ಹಲ್ಲೆಲೂಯ. ದೇವರ ರಕ್ಷಣೆಯ ಕಾರ್ಯವು ಏನಾಗಿದೆ? ಸಮೀಪವಾಗಿದೆ. ಅಂದ್ರೆ ಇದೇ ತಿಂಗಳ ದೇವರು ನಿನ್ನನ್ನು ರಕ್ಷಿಸುವುದಕ್ಕೆ ಹೋಗ್ತಾ ಇದ್ದಾರೆ. ಆ ರಕ್ಷಣಾ ಕಾರ್ಯ ಈ ತಿಂಗಳು ನಿನ್ನನ್ನು ಹಿಂಬಾಲಿಸ್ತದೆ. ದೇವರ ರಕ್ಷಣಾ ಕಾರ್ಯ ನಿನ್ನನ್ನು ಹಿಂಬಾಲಿಸ್ತದೆ. ದೇವರು ನಿನ್ನನ್ನು ರಕ್ಷಿಸ
ಈ ತಿಂಗಳ ನಿನ್ನ ಜೀವನ ಉದ್ದಕ್ಕೂ ದೇವರ ತನ್ನ ಧರ್ಮದ ಬಲಗೈಯನ್ನ ನಿನಗೆ ಆಧಾರವಾಗಿಟ್ಟು ನಿನ್ನನ್ನು ರಕ್ಷಿಸುವುದಕ್ಕೆ ಹೋಗ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾನೆ, ನನ್ನ ರಕ್ಷಣಾ ಧರ್ಮವು ಕಾರ್ಯವು ಸಮೀಪಿಸಿದೆ, ನನ್ನ ವಿಮೋಚನಾ ಕ್ರಿಯೆಯು ತಲೆದೂರುತ್ತಿದೆ, ನನ್ನ ಹಸ್ತವು ಜನಾಂಗಗಳಿಗೆ ನ್ಯಾಯ ತೀರಿಸುತ್ತದೆ. ದ್ವೀಪ ನಿವಾಸಗಳು ನನ್ನನ್ನು ನಿರೀಕ್ಷಿಸಿಕೊಂಡು ನನ್ನ ಹಸ್ತ ಕಾರ್ಯಕ್ಕೆ ಕಾದಿರುವವರು. ನೋಡಿ, ದೇವರ ವಾಕ್ಯ ಹೇಳ್ತದೆ, ನನ್ನ ಹಸ್ತ ಜನಾಂಗಗಳ ನ್ಯಾಯ ತೀರಿಸ್ತದೆ. ನಿನಗೆ ನ್ಯಾಯ ಸಿಗ್ತಾ ಇಲ್ಲ, ಸಮಾಜದಲ್ಲಿ ನಿನಗೆ ಬೆಲೆ ಇಲ್ಲ, ನಿನಗೆ ಅನೇಕರು ನ್ಯಾಯ ಕೊಡ್ತಾ ಇಲ್ಲ, ನಿನ್ನ ಅಣ್ಣ ತಮ್ಮಂದರೆ ನಿನ್ನನ್ನ ಮೋಸಗೊಳಿಸ್ತಾ ಇದ್ದಾರೆ. ಓ ರಬಲ ಶಾಂದರೆ. ಆದ್ರೆ ದೇವರು ಹೇಳ್ತಾ ಇದ್ದಾನೆ, ನಿನಗೆ ನ್ಯಾಯ ತೀರಿಸ್ತೀನಿ, ನಾನು ನಿನ್ನ ಪಕ್ಷವಾಗಿದ್ದು ವಾದ ಮಾಡ್ತೀನಿ, ನಿನಗೆ ನ್ಯಾಯ ಕೊಡಿಸ್ತೀನಿ, ನಾನು ನ್ಯಾಯವನ್ನು ತೀರಿಸ್ತೀನಿ. ಅಯ್ಯೋ, ಮೋಸ ಮಾಡಿಬಿಟ್ರಲ್ಲ, ನನ್ನ ಪಕ್ಷ ಯಾರು ಇಲ್ಲ, ನನ್ನ ಪಕ್ಷ ವಾಗ್ವಾದ ಮಾಡೋರಿಲ್ಲ, ಹೋರಾಟ ಮಾಡೋರಿಲ್ಲ, ಯಾರಿದ್ದಾರೆ ನನ್ನ ಜೊತೆ ಅಂತ ನೀನು ಕೊರಗ್ತಾ ಇದೆಯಲ್ಲ, ನಿನ್ನ ಪಕ್ಷ ಯೆಹೋವನಿದ್ದಾನೆ. ಆತನ ನಿನ್ನ ಪಕ್ಷ ಯುದ್ಧ ಮಾಡ್ತಾನೆ, ನಿನ್ನ ಪಕ್ಷ ನ್ಯಾಯ ಮಾಡ್ತಾನೆ, ನಿನ್ನ ಪಕ್ಷ ಆತನು ತೀರ್ಪು ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ದೇವರ ವಾಕ್ಯ ಹೇಳುತ್ತದೆ, ನಿಮ್ಮ ಕಣ್ಣುಗಳನ್ನು ಮೇಲಕ್ಕೆತ್ತಿ ಆಕಾಶ ಮಂಡಲವನ್ನು ನೋಡಿರಿ, ಕೆಳಗೆ ಭೂಮಂಡಲವನ್ನು ದೃಷ್ಟಿಸಿರಿ. ಆಕಾಶವು ಹೊಗೆಯಂತೆ ಚೆದರಿ ಹೋಗುವುದು, ಭೂಮಿಯು ವಸ್ತ್ರದ ಹಾಗೆ ಜೀರ್ಣವಾಗುವುದು, ಭೂ ನಿವಾಸಿಗಳು ಸೊಳ್ಳೆಗಳ ಉಪಾದಿಯಲ್ಲಿ ಸಾಯುವರು. ನನ್ನ ವಿಮೋಚನಾ ಕ್ರಿಯೆಯು ಶಾಶ್ವತವಾಗಿ ನಿಲ್ಲುವುದು. ನನ್ನ ವಿಮೋಚನಾ ಕ್ರಿಯೆಯು ಶಾಶ್ವತವಾಗಿರುವುದು. ನೀನು ದೇವರನ್ನ ನೋಡು. ನಿನ್ನ ಸಮಸ್ಯೆಯಲ್ಲಿ ಹಾದು ಹೋಗ್ತಾ ಇದೀಯಾ, ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದೀಯಾ, ನೀನು ದೇವರನ್ನ ನೋಡು. ನೀನು ಕಣ್ಣೆತ್ತಿ ದೇವರನ್ನ ನೋಡುವಾಗ ದೇವರು ನಿನ್ನ ಎಡಬಲದಲ್ಲಿ ಯಾರಿಗೆ ಏನೇ ನಡೆದರೂ ಕೂಡ ನಿನ್ನನ್ನು ದೇವರು ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ನಿನ್ನ ಈ ಭೂಮಿ ಮೇಲೆ ಏನ್ ನಡೆದ್ರು ಕೂಡ ದೇವರು ನಿನ್ನ ಜೀವನಕ್ಕೆ, ನಿನ್ನ ಕುಟುಂಬಕ್ಕೆ ಯಾವ ಸಮಸ್ಯೆಗಳು ಬರದ ಹಾಗೆ ದೇವರು ನಿನ್ನನ್ನು ರಕ್ಷಿಸುವ ರಕ್ಷಣಾ ಧರ್ಮ ಕಾರ್ಯವು ನಿನ್ನಲ್ಲಿ ನೆಲೆಗೊಳ್ಳುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ರಕ್ಷಣಾ ಧರ್ಮದ ಕಾರ್ಯಕ್ಕೆ ಭಂಗವೇ ಇಲ್ಲ. ಧರ್ಮವನ್ನು ಅರಿಯುವ, ನನ್ನ ಉಪದೇಶವನ್ನ ಹೃದಯದಲ್ಲಿ ಇಟ್ಟುಕೊಂಡಿರುವ ಜನರೇ ಕಿವಿಗೊಡಿರಿ. ಹಲ್ಲೆಲೂಯಾ. ದೇವರ ವಾಕ್ಯ ಯಾರು ಹೃದಯದಲ್ಲಿ ಇಟ್ಟುಕೊಂಡಿದ್ದೀರೋ ಅವರು ದೇವರ ಕಡೆಗೆ ಕಿವಿಗೊಡ್ರಿ. ಮನುಷ್ಯರ ದೂರಿಗೆ ಹೆದರಬೇಡ್ರಿ. ಹಲ್ಲೆಲೂಯಾ. ನಿನ್ನ ಮೇಲೆ ದೊರೆತನ ಮಾಡ್ತಾ ಇದ್ದಾರ, ನಿನ್ನ ಮೇಲೆ ದೂರು ಹೇಳ್ತಾ ಇದ್ದಾರ, ನಿನ್ನ ಮೇಲೆ ಚಾಡಿ ಹೇಳ್ತಾ ಇದ್ದಾರ, ನಿನ್ನ ಮೇಲೆ ಸುಳ್ಳು ಸಾಕ್ಷಿ ಹೇಳ್ತಾ ಇದ್ದಾರ. ಎಸ್, ಅನೇಕ ಕುಟುಂಬದಲ್ಲಿ ನಡೀತಾ ಇದೆ. ನಿನ್ನ ಮೇಲೆ ಅನೇಕರು ಚಾಡಿ ಹೇಳ್ತಾ ಇದ್ದಾರೆ, ನಿನ್ನ ಮೇಲೆ ಸುಳ್ಳು ಹೇಳ್ತಾ ಇದ್ದಾರೆ, ನಿನ್ನ ಮೇಲೆ ಅಪರಾಧ ಹಾಕ್ತಾ ಇದ್ದಾರೆ. ನೀನು ಏನು ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ನೀನು ತಪ್ಪಿಗಸ್ತಳು, ನೀನು ಮೋಸಗಾರ್ತಿ, ನೀನು ಮೋಸ ಮಾಡುವವನು ಅಂತ ನಿನ್ನ ಮೇಲೆ ಅಂತ ಕೆಟ್ಟ ಹಣೆ ಪಟ್ಟವನ್ನಿಟ್ಟು ನಿನಗೆ ದೂರ ಹೇಳ್ತಾ ಇದ್ದಾರಲ್ಲ, ಅವರಿಗೆ ದೇವರು ಏನ್ ಮಾಡ್ತಾರೆ ನೋಡಿ, ಅವರ ದೂಷಣೆಗೆ ಅಂಜಬೇಡ. ನುಸಿಯು ಅವರನ್ನು ಬಟ್ಟೆಯಂತೆ ತಿಂದು ಹಾಕುವುದು. ನುಸಿಯು ಬಟ್ಟೆಯಂತೆ ಏನ್ ಮಾಡ್ತದೆ, ತಿಂದು ಹಾಕ್ಬಿಡ್ತದೆ. ಹಲ್ಲೆಲೂಯಾ. ಹಾಗೆ ಅವ್ರನ್ನ ದೇವರು ಸೈತಾನನ ಮೂಲಕವಾಗಿ ನಾಶವಾಗುವುದಕ್ಕೆ ದೇವರ ಅಪ್ಪಣೆ ಕೊಡ್ತಾರೆ. ಹಲ್ಲೆಲೂಯಾ. ಹುಳವು ಅವರನ್ನ ಉಣ್ಣೆಯಂತೆ ಮೆದ್ದು ಬಿಡುವುದು. ನನ್ನ ರಕ್ಷಣಾ ಧರ್ಮ ಕಾರ್ಯವು ಶಾಶ್ವತವಾಗಿ ನಿಲ್ಲುವುದು. ನನ್ನ ವಿಮೋಚನೆ ಕ್ರಿಯೆಯು ತಲತಲಾಂತರಕ್ಕೂ ನೆಲೆಯಾಗಿರುವುದು. ನಿನಗೆ ರಕ್ಷಣೆ ಯಾರು ಇಲ್ಲ, ನಿನಗೆ ಅಸಹ್ಯವಾಗಿ ಮಾತಾಡ್ತಾ ಇದ್ದಾರೆ, ನಿನಗೆ ದೂರ ಹೇಳ್ತಾ ಇದ್ದಾರೆ. ಹೆದರಬೇಡ, ಅವರಿಗೆ ನೀನು ಅಂಜಬೇಡ, ಅವರಿಗೆ ಭಯ ಪಡಬೇಡ. ನಿನ್ನ ರಕ್ಷಣೆ ಕೊಡುವುದಕ್ಕೆ, ನಿನಗೆ ನ್ಯಾಯ ಕೊಡುವುದಕ್ಕೆ ನಿನ್ನ ಜೊತೆ ದೇವರಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೋ ಜನ ಒಂಟಿ ಜೀವನದಲ್ಲಿ ಹೋಗ್ತಾ ಇದ್ದೀರಿ. ಸರ್, ಅವ್ರು ನನ್ನ ಹತ್ರ ಇಲ್ಲ, ಇವ್ರು ನನ್ನ ಹತ್ರ ಇರಲ್ಲ, ಯಾರು ಬರಲ್ಲ, ಯಾರು ನಮ್ಮ ಹತ್ರ ಬರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ನೀನು ಬಿದ್ದಾಗಲೂ ಎದ್ದಾಗಲೂ ಎಲ್ಲ ನಿನ್ನ ಸಂಗಡ ಆ ದೇವರು ಮಾತ್ರ ಇರೋದು, ಆ ಯೇಸು ಮಾತ್ರ ನಿನ್ನ ಜೊತೆ ಇರೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. 9ರಿಂದ 11ನೇ ವಚನ. ಯೆಹೋವನ ಭುಜವೇ ಎಚ್ಚರಗೊಳ್ಳು, ಬಲವನ್ನು ತಂದುಕೋ. ಪೂರ್ವ ಕಾಲದಲ್ಲಿ ಪುರಾತನ ತಲಾಂತರಗಳಲ್ಲಿ ಎಚ್ಚರಪಟ್ಟಂತೆ ಈಗಲೂ ಎಚ್ಚೆತ್ತುಕೋ. ಎಚ್ಚರಗೊಳ್ಳು, ದೇವರ ಬಲವನ್ನು ಹೊಂದಿಕೋ. ಬಲಹೀನನಾಗಿದೆಯಾ, ದೇವರ ಬಲವನ್ನು ಧರಿಸ್ಕೋ. ಸೋತು ಹೋಗಬೇಡ, ಬಿದ್ದು ಹೋಗಬೇಡ, ನೋವಿನಲ್ಲಿ ಬಿದ್ದು ಹೋಗಬೇಡ. ಎಚ್ಚರಗೊಳ್ಳಬೇಕು. ನೀನು
ಚೇತರಿಸಿಕೊಳ್ಳಬೇಕು, ಎಚ್ಚರಗೊಳ್ಳಬೇಕು. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ನೀನು ಪ್ರಾರ್ಥನೆ ಮಾಡಬೇಕು. ಸೋತೋಗಬೇಡ. ನಿನ್ನ ಭುಜಬಲ, ದೇವರ ಭುಜಬಲವನ್ನು ಧರಿಸಿಕೋ. ದೇವರ ಬಲ ನಿನ್ನ ಮೇಲಿದೆ. ಹಲ್ಲೆಲೂಯ. ನೀನು ಸೋತು ಹೋದಾಗ ಸೈತಾನ ನಿನ್ನನ್ನು ತುಳಿತಾನೆ. ಸೋತು ಹೋಗಬಾರದು. ಯಾವುದೇ ಸಮಸ್ಯೆ ಬರಲಿ, ಏನೇ ಬರಲಿ, ಅದನ್ನು ಧೈರ್ಯದಿಂದ ಎದುರಿಸಬೇಕು. ಹಲ್ಲೆಲೂಯ. ನಾನು ಯಾವಾಗಲೂ ಹೇಳ್ತೀನಿ, ಒಂದು ಕಡೆ ಪ್ರಾರ್ಥನೆ, ಒಂದು ಕಡೆ ನಂಬಿಕೆ. ಹಲ್ಲೆಲೂಯ. ಇದೆರಡು ಇಟ್ಕೊಂಡು ಹೋಗುವಾಗ ನಿನ್ನ ಜೀವನ ಯಾವತ್ತೂ ಬಿದ್ದು ಹೋಗೋದಿಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ಒಂದು ಪ್ರಾರ್ಥನೆ, ಒಂದು ನಂಬಿಕೆ. ಹಲ್ಲೆಲೂಯ. ನಿನ್ನ ನೋಡೋದು ಯಾಕಂದ್ರೆ ದೇವರು ನೋಡಬೇಕು. ಒಂದು ರೆಕ್ಕೆಯಲ್ಲಿ ಪ್ರಾರ್ಥನೆ, ಒಂದು ರೆಕ್ಕೆಯಲ್ಲಿ ನಂಬಿಕೆ ಇಟ್ಟುಕೊಂಡು ನಿನ್ನ ಮುಂದೆ ಹೋಗುವಾಗ ನಿನ್ನ ಮುಂದೆ ದೇವರು ಇರ್ತಾರೆ, ನಿನ್ನ ಹಿಂದೆ ಪವಿತ್ರಾತ್ಮನು ಇರ್ತಾನೆ, ನಿನ್ನನ್ನು ನಡೆಸಿಕೊಂಡು ಹೋಗ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಜೀವನದಲ್ಲಿ ಹೋರಾಟ ಇದೆ, ಕಷ್ಟ ಇದೆ, ನೋವು ಇದೆ, ಸಂಕಟ ಇದೆ. ನೀನು ಸೋತು ಹೋಗಿಬಿಟ್ಟು ಬಲಹೀನನಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಸಾಯೋದು, ಇದೆಲ್ಲ ದೇವರು ನಿನ್ನನ್ನು ಸಾಯೋದಕ್ಕೆ, ನಿನ್ನ ಕೊಲ್ಲುವುದಕ್ಕೆ ಈ ಭೂಮಿ ಮೇಲೆ ಇಟ್ಟಿಲ್ಲ. ಏನೋ ಉದ್ದೇಶ ಇದೆ, ಏನೋ ಉದ್ದೇಶ ಇದೆ. ಈ ಭೂಮಿ ಮೇಲೆ ನೀನು ಯಾಕಿದೀಯಾ, ಇಷ್ಟು ದಿನಗಳ ಕಾಲ ಯಾಕಿದೆಯಾ ಅಂದ್ರೆ ನಿನ್ನ ಜೀವನದಲ್ಲಿ ದೇವರು ಏನೋ ಮಾಡಕ್ ಹೋಗ್ತಾ ಇದ್ದಾನೆ. ಏನೋ ದೇವರ ಉದ್ದೇಶ ಇದೆ. ಹೋದ್ರಿ ಮುಂದೆ. ರಹಬನು ಛೇದಿಸಿ ಘಟಸರ್ಪವನ್ನು ತಿವಿದು ಬಿಟ್ಟ ತೋಳು ನೀನಲ್ಲವೇ? ಸಮುದ್ರವನ್ನು, ಮಹಾಸಾಗರದ ಜಲರಾಶಿಯನ್ನು ಬತ್ತಿಸಿ ವಿಮುಕ್ತ ಜನರು ಹಾದು ಹೋಗುವುದಕ್ಕೆ ಸಮುದ್ರದ ತಳವನ್ನು ಮಾರ್ಗವನ್ನಾಗಿ ಮಾಡಿದ ಬಾಹು ನೀನೇ. ಹೌದು. ಯೆಹೋವನು ವಿಮೋಚಿಸಿದವರು ಹಿಂದಿರುಗುವ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹ ಧ್ವನಿಯೊಡನೆ ಚೀಯೋನಿಗೆ ಸೇರುವರು, ಹರ್ಷಾನಂದಗಳನ್ನು ಅನುಭವಿಸುವರು, ಹೊರೆಯು ಕರಕರೆಯು ತೊಲಗಿ ಹೋಗುವವು. ನೋಡಿ, ದೇವರು ವಾಕ್ಯ ಹೇಳ್ತಾನೆ, ಅನುಭವಿಸುವರು, ಹರ್ಷಾನಂದಗಳನ್ನ ಅನುಭವಿಸುವರು. ಇನ್ನು ನೀನು ಹತ್ತಿದ್ದು ಸಾಕು, ಕರ್ದಿದ್ದು ಸಾಕು, ಗೋಳಾಡಿದ್ದು ಸಾಕು. ಹರ್ಷಾನಂದವು ನಿನ್ನ ಹೃದಯಗಳಲ್ಲಿ ಮೂಡುವುದು. ನಿನ್ನ ಕರೆಕರೆಯು ತೊಲಗಿ ಹೋಗುವುದು. ನೀನು ಅಳುವುದು ತೊಲಗಿ ಹೋಗ್ತದೆ. ನಿನ್ನ ವೇದನೆ ತೊಲಗಿ ಹೋಗುತ್ತದೆ. ಹಲ್ಲೆಲೂಯ. ನೀನು ಹತ್ತಿದ್ದು ಸಾಕು, ನಿನ್ನ ರೋದನೆ ಸಾಕು. ಹಲ್ಲೆಲೂಯ. ಬದುಕುವುದಕ್ಕೂ ಒಂದು ಕಾಲ ಇದೆ. ಹಲ್ಲೆಲೂಯ. 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 ಸಾಯುವುದಕ್ಕೂ ಒಂದು ಕಾಲ ಇದೆ. ಹಲ್ಲೆಲೂಯ. ಬಿತ್ತುವುದಕ್ಕೂ ಒಂದು ಕಾಲ ಇದೆ, ಕೊಯ್ಯುವುದಕ್ಕೂ ಒಂದು ಕಾಲ ಇದೆ. ಕಷ್ಟಕ್ಕೆ ಒಂದು ಕಾಲ ಇದೆ, ಸುಖಕ್ಕೆ ಒಂದು ಕಾಲ ಇದೆ. ಬರೀ ಸುಖನೇ ಇರೋದಿಲ್ಲ, ಬರೀ ದುಃಖನೇ ಇರೋದಿಲ್ಲ. ಹಲ್ಲೆಲೂಯ. ಬರೀ ಕಷ್ಟನೇ ಇರೋದಿಲ್ಲ, ಬರೀ ಸುಖನೇ ಇರೋದಿಲ್ಲ. ಎಲ್ಲ ಅಪ್ ಡೌನ್ ನಮ್ಮ ಜೀವನದಲ್ಲಿ ನಡೀತಾನೆ ಇರುತ್ತೆ. ಆದ್ರೆ ಎಲ್ಲರ ಮಧ್ಯದಲ್ಲಿ ದೇವರು ನಮ್ಮನ್ನ ನಡೆಸ್ತಾನೆ ಇರ್ತಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಪ್ರಸಂಗಿ ಹೇಳ್ತದೆ 3ನೇ ಅಧ್ಯಾಯ 11ನೇ ವಚನ. ಪ್ರಸಂಗಿ 3ನೇ ಅಧ್ಯಾಯ 11ನೇ ವಚನ ಹೇಳ್ತದೆ. ಪ್ರಸಂಗಿ 3ನೇ ಅಧ್ಯಾಯ. ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. ಇದಲ್ಲದೆ ಮನುಷ್ಯರ ಹೃದಯದಲ್ಲಿ ಅನಂತ ಕಾಲದ ಯೋಚನೆಯನ್ನು ಇಟ್ಟಿದ್ದಾನೆ. ಹಲ್ಲೆಲೂಯ. ಪ್ರತಿಯೊಂದು ವಸ್ತುವನ್ನ ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ಇಟ್ಟಿದ್ದಾನೆ ದೇವರು. ಹಲ್ಲೆಲೂಯ. ಎಲ್ಲದಕ್ಕೂ ದೇವರು ಸಮಯ ಮಾಡಿದ್ದಾರೆ. ಎಲ್ಲದಕ್ಕೂ ಸಮಯ ಇದೆ, ಎಲ್ಲದಕ್ಕೂ ಟೈಮ್ ಇದೆ. ಹಲ್ಲೆಲೂಯ. ಲೋಕದಲ್ಲಿ ಎಲ್ಲಾ ಸಮಯ ಬದಲಾಗ್ತಾ ಇದೆ, ಎಲ್ಲ ಬದಲಾಗ್ತಾ ಇದೆ. ಹಲ್ಲೆಲೂಯ. ಎಲ್ಲ ಸಮಯವೂ ಬದಲಾಗ್ತಾ ಇದೆ. ಆದ್ರೆ ನನ್ನ ಜೀವನ ಯಾಕೆ ಬದಲಾಗ್ತಾ ಇಲ್ಲ? ಹಲ್ಲೆಲೂಯ. ಪಕ್ಕದವರು ಅವ್ರು ಬದಲಾಗ್ತಾ ಇದ್ದಾರೆ, ಇವ್ರು ಬದಲಾಗ್ತಾ ಇದ್ದಾರೆ. ನಮ್ಮ ಅಣ್ಣ ಬದಲಾಗ್ತಾ ಇದ್ದಾರೆ, ನಮ್ಮ ಅಕ್ಕ ಬದಲಾಗ್ತಾ ಇದ್ದಾರೆ. ಅವ್ರ ಜೀವನ ಬದಲಾಗ್ತಾ ಇದೆ, ಇವ್ರ ಜೀವನ ಬದಲಾಗ್ತಾ ಇದೆ. ನನ್ನ ಜೀವನ ಯಾಕೆ ಬದಲಾಗ್ತಾ ಇಲ್ಲ ಅಂತ ಅನೇಕರು ನೋವು ತಿಂತಾ ಇದ್ದೀರಲ್ಲ. ಹಲ್ಲೆಲೂಯ. ಅವ್ರು ಏನೆಲ್ಲ ಮಾಡಿ ಬದಲಾಗ್ತಾ ಇದ್ದಾರೆ. ಅವ್ನು ಕಾರ್ ತಗೊಂಡ, ಇವ್ನು ಮನೆ ಕಟ್ಟಿದ, ಅವ್ನು ಸೈಟ್ ತಗೊಂಡ, ಅವ್ನು ಇಷ್ಟು ಹಣ ಮಾಡ್ದ, ಬಂಗಾರ ಮಾಡ್ದ, ಏನೆಲ್ಲ ಮಾಡ್ದ. ನನ್ನ ಜೀವನ ಯಾಕೆ ನರಕದಲ್ಲಿ ಹೋಗ್ತಾ ಇದೆ? ನನ್ನ ಜೀವನ ಯಾಕೆ ಬದಲಾಗ್ತಾ ಇಲ್ಲ? ಯಾಕೆ ನನ್ನ ಪರಿಸ್ಥಿತಿ ಹೀಗೆ ಇದೆ? ಲೋಕ ಎಲ್ಲ ಚೇಂಜ್ ಆಗ್ತಾ ಇದೆ, ಲೋಕದಲ್ಲಿ ಇರೋದು ಎಲ್ಲ ಚೇಂಜ್ ಆಗ್ತಾ ಇದೆ, ಆದ್ರೆ ನನ್ನ ಜೀವನ ಯಾಕೆ ಚೇಂಜ್ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ ನಿನ್ನ ಜೀವನದಲ್ಲಿ ಕಾಡ್ತಾ ಇದೆಯಲ್ವಾ? ಅಂತ ಪ್ರಶ್ನೆ ಮಾಡುವರು ಎಲ್ಲರ ಜೀವನ ಬದಲಾಗ್ತಾ ಇದೆ ಲೋಕದಲ್ಲಿ. ನಾನು ಹೇಳ್ತಾ ಇದ್ದೀನಿ, ಈ ತಿಂಗಳಿಂದ ನಿನ್ನ ಜೀವನದಲ್ಲಿ ಬದಲಾವಣೆಯನ್ನು ದೇವರು ತರ್ತಾರೆ. ಹಲ್ಲೆಲೂಯ. ಈ ತಿಂಗಳ ನಿನ್ನ ಜೀವನದಲ್ಲಿ ಒಂದು ಬದಲಾವಣೆ ತರ್ತಾರೆ. ಅಪ್ಪ ಸ್ವಾಮಿ, ಯಾಕೆ ನನ್ನ ಜೀವನದಲ್ಲಿ ಬದಲಾವಣೆ ಆಗ್ತಾ ಇಲ್ಲ? ದೇವ, ಅವನು ಮೋಸ ಮಾಡ್ತಾನೆ, ಇವನು ಕಳ್ತನ ಮಾಡ್ತಾನೆ, ಅವನು ಕೆಟ್ಟದ್ದು ಮಾಡ್ತಾನೆ, ಅವನು ಏನೆಲ್ಲ ಮಾಡ್ತಾನೆ, ಅವನು ಬದಲಾವಣೆ ಆಗಿದ್ದಾನೆ. ನಾನು ನಿಯತ್ತಾಗಿ
ಪವಿತ್ರನಾಗಿ, ನೀತಿವಂತನಾಗಿ, ಪರಿಶುದ್ಧನಾಗಿ ಜೀವನ ಮಾಡ್ತಾ ಇದ್ದೀನಿ, ನನಗೆ ಯಾಕೆ ಬದಲಾಗ್ತಾ ಇಲ್ಲ ದೇವರೇ, ನೀನು ಎಲ್ಲಿದೀಯಾ ಅಂತ ನೀನು ಗೋಳಾಡ್ತಾ ಇದೀಯಾ? ಆ ಗೋಳಾಟವನ್ನು ದೇವರು ಕೇಳಿದ್ದಾರೆ. ಹಲ್ಲೆಲೂಯಾ. ಸಹೋದರನೇ, ಸಹೋದರಿಯೇ, ನಿನ್ನ ಜೀವನ ದೇವರು ನೋಡಿಲ್ಲ ಅಂತ ತಿಳ್ಕೋಬೇಡ. ವಿಮೋಚನೆ ಕಾಂಡ 3ನೇ ಅಧ್ಯಾಯ 7-8 ವಚನ ಹೇಳ್ತದೆ. ವಿಮೋಚನೆ ಕಾಂಡ 3ನೇ ಅಧ್ಯಾಯ 7-8 ವಚನ ಹೇಳ್ತದೆ. ಎಕ್ಸೋಡಸ್ ಚಾಪ್ಟರ್ 3. ಆಗ ಯೆಹೋವನು ಐಗುಪ್ತ ದೇಶದಲ್ಲಿ ನನ್ನ ಜನರ ದುರವಸ್ಥೆಯನ್ನು ದುರವಸ್ಥೆ ನೋಡಿದ್ದೇನೋ. ಬಿಟ್ಟಿ ಮಾಡಿಸುವ ವಿಷಯದಲ್ಲಿ ಮೊದಲನೇದೇನೋ, ದೇವರು ಅವರ ದುರವಸ್ಥೆಯನ್ನ ನೋಡಿದ್ರು. ಹಲ್ಲೆಲೂಯಾ. ಇಸ್ರಾಯೇಲರು ಕಣ್ಣೀರಿಡುವ ಕಣ್ಣೀರನ್ನ ದೇವರು ನೋಡಿದ್ರು. ಇಸ್ರಾಯೇಲರು ಜೀತ ಮಾಡ್ತಾ ಇರೋದು, ಅವರಿಗೆ ಅಧೀನರಾಗಿರುವುದನ್ನ ದೇವರು ನೋಡಿದ್ರು. ಅವರು ಗೋಳಾಡುವುದನ್ನ ದೇವರು ನೋಡಿದ್ರು. ತನ್ನ ಸೃಷ್ಟಿ ಮಾಡಿದ ಸೃಷ್ಟಿಯ ಮಕ್ಕಳನ್ನ, ತನ್ನ ಹೆತ್ತ ಮಕ್ಕಳನ್ನ ದೇವರು ಯಾವತ್ತೂ ನೋಡದೆ ಇರೋದಿಲ್ಲ. ನಿನ್ನ ದುರವಸ್ಥೆಯನ್ನ ದೇವರು ನೋಡಿದ್ದಾರೆ ಮಗಳೇ, ಮಗನೇ, ನಿನ್ನ ದುರವಸ್ಥೆಯನ್ನ ದೇವರು ನೋಡಿದ್ದಾರೆ. ನೀನು ಅಳುವ ಕಣ್ಣೀರನ್ನ ನೋಡಿದ್ದಾರೆ. ನೀನು ಮರಗುವುದನ್ನ ದೇವರು ನೋಡಿದ್ದಾರೆ. ಹಲ್ಲೆಲೂಯಾ. ಇಸ್ರಾಯೇಲರ ದುರವಸ್ಥೆಯನ್ನ ದೇವರು ನೋಡಿದನು. ಅವರು ಅಧೀನದಲ್ಲಿ ಇರುವುದನ್ನ ನೋಡಿದನು ದೇವರು. ನೋಡಿ ಏನ್ ಮಾಡ್ತಾನೆ ನೋಡ್ರಿ. ಬಿಟ್ಟಿ ಮಾಡಿಸುವ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರು ಇಟ್ಟ ಮೊರೆಯನ್ನ ದೇವರು ಕೇಳಿದರು. ಅವರ ದುಃಖವನ್ನೆಲ್ಲ ನೀನು ವೇದನೆಯಲ್ಲಿ ಹತ್ಕೊಂಡಪ್ಪ, ನಾನು ಪ್ರಾರ್ಥನೆ ಮಾಡಕ್ಕೆ ಆಗ್ತಾ ಇಲ್ಲಪ್ಪ, ನನ್ನ ಹೃದಯ ತುಂಬಿ ತುಡುಕ್ತಾ ಇದೆ, ನನಗೆ ಕಣ್ಣೀರು, ವೇದನೆಯಲ್ಲಿ ನಾನು ತೇಲಾಡ್ತಾ ಇದ್ದೀನಿ, ನನಗೆ ಪ್ರಾರ್ಥನೆ ಮಾಡಕ್ಕೆ ಆಗ್ತಾ ಇಲ್ಲ ಅನ್ನುವ ಪರಿಸ್ಥಿತಿಯಲ್ಲಿ ನೀವು ಇದ್ದೀರಲ್ಲ, ದೇವರು ನೀನು ಇಟ್ಟ ಮೊರೆಯನ್ನ ದೇವರು ಕೇಳಿದ್ದಾನೆ. ಹಲ್ಲೆಲೂಯಾ. ಆಮೇಲೆ ಹೇಳ್ತಾನೆ, ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಹಲ್ಲೆಲೂಯಾ. ಏನ್ ಹೇಳ್ತಾರೆ ದೇವರು? ನಿನ್ ದುಃಖ ಯಾರು ನೋಡಿದ್ದಾರೆ? ದೇವರು ನೋಡಿದ್ದಾರೆ. ಅವ್ರು ಗೊತ್ತು. ನೀನ್ ಹೇಳ್ತೀಯ ಎಲ್ಲಿ ದೇವರು ಇದ್ದಾನೆ, ಬಿಡ್ರಿ, ನಮ್ ದುಃಖ ದೇವರು ನೋಡೇ ಇಲ್ಲ. ಹಲ್ಲೆಲೂಯಾ. ಸಹೋದರ ಸಹೋದರಿಯರೇ, ನೀವು ಬೇರೆಯವ್ರನ್ನ ಅವ್ರ ಅಂದ ಚಂದ ಸಂತೋಷವನ್ನ ನೋಡಿ ಅವ್ರು ಸಂತೋಷವಾಗಿದ್ದಾರೆ ಅಂತ ನೀವು ತಿಳ್ಕೊಂಡಿದ್ದೀರ. ಅವ್ರ ಒಳಗಡೆ ನಿಮ್ಗಿಂತ ಹೆಚ್ಚು ನೋವಿದೆ. ಹಲ್ಲೆಲೂಯಾ. ಇಲ್ಲಿ ಕೂತ್ಕೊಂಡಿರೋರು ಅನೇಕ ಹೃದಯದಲ್ಲಿ ಅನೇಕ ನೋವುಗಳನ್ನು ಇಟ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಅವ್ರು ನಾನು ಬಲ್ಲೆ. ಹಲ್ಲೆಲೂಯಾ. ನಿನ್ನನ್ನು ಕೂಡ ದೇವರು ನೋಡಿದ್ದಾರೆ. ದೇವರ ಮೇಲೆ ಬೇಜಾರು ಮಾಡ್ಕೋಬೇಡ, ಗುಂಗುಟ್ಟು ಬೇಡ. ನೀನ್ ನೋಡಿಲ್ಲ ಅಂತಲ್ಲ, ನಿನಗೊಂದು ಟೈಮ್ ಇದೆ. ಕಣ್ಣೀರು ಬತ್ತಿ ಹೋಗುವ ಟೈಮ್ ಇದೆ. ಹಲ್ಲೆಲೂಯಾ. ಕಣ್ಣೀರು ಒರೆಸುವ ಟೈಮ್ ಬರುತ್ತೆ. ಹಲ್ಲೆಲೂಯಾ. ಸಮಯ ಹೋಗಿಲ್ಲ. ಓ ಹಲ್ಲೆಲೂಯಾ. ಓದ್ರಿ 8ನೇ ವಚನ. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆಯ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಹಿವ್ವಿಯರು, ಯೆಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ಹಲ್ಲೆಲೂಯಾ. ಯಾರು ಇಳಿದು ಬರಲ್ಲ ನಿನ್ನ ಹತ್ರ. ಹಲ್ಲೆಲೂಯಾ. ನಿನ್ನನ್ನ ಆ ಕೈ ವಶದಿಂದ, ನಿನ್ನ ಶತ್ರುಗಳ ವಶದಿಂದ ನಿನ್ನನ್ನ ಹೊರಗೆ ತರೋದಕ್ಕೆ ಯಾರು ಬರೋದಿಲ್ಲ. ಹಲ್ಲೆಲೂಯಾ. ದೇವರು ಇಳಿದು ಬರ್ತಾನೆ. ನಿನ್ನ ಹತ್ರ ದೇವರು ಇಳಿದು ಬರ್ತಾನೆ. ನಿನ್ನ ಕುಟುಂಬದಲ್ಲಿ ದೇವರು ಇಳಿದು ಬರ್ತಾನೆ. ಆ ಬಾಧೆಯಿಂದ ನಿನ್ನನ್ನು ಹೊರಗೆ ತರ್ತಾನೆ. ಹಲ್ಲೆಲೂಯಾ. 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 ಅದೇ 12ನೇ ಅಧ್ಯಾಯ 31-32ನೇ ವಚನ. ಅಲ್ಲಿ ದೇವರು ಏನು ಕಾರ್ಯ ಮಾಡ್ತಾರೆ ನೋಡಿ. 12ನೇ ಅಧ್ಯಾಯ ಅದೇ ವಿಮೋಚನೆ 12ನೇ ಅಧ್ಯಾಯ 31-32ನೇ ವಚನ. ಫರೋಹನ ಆ ರಾತ್ರಿಯಲ್ಲಿ ಮೋಶೆ ಆರೋನರನ್ನು ಕರೆಸ್ತಾರೆ ರಾತ್ರಿಯಲ್ಲಿ. ನೀವು ಇಸ್ರಾಯೇಲರೆಲ್ಲರೂ ನನ್ನ ಜನರ ಮಧ್ಯದಿಂದ ಹೊರಟು ಹೋಗಿರಿ. ನೀವು ಕೇಳಿಕೊಂಡ ಮೇರೆಗೆ ಯೆಹೋವನನ್ನು ಆರಾಧಿಸಿರಿ. ನೀವು ಕೇಳಿಕೊಂಡಂತೆ ನಿಮ್ಮ ಕುರಿ ದನಗಳನ್ನು ತೆಗೆದುಕೊಂಡು ಹೋಗಬಹುದು. ಅದಲ್ಲದೆ ನನ್ನ ಹಿತಕ್ಕಾಗಿಯೂ ಪ್ರಾರ್ಥಿಸಿರಿ ಅಂದನು. ಹಿಂಸೆ ಕೊಟ್ಟವನು, ಜೀತದಲ್ಲಿ ಇಟ್ಕೊಂಡವನು, ಟಾರ್ಚರ್ ಕೊಟ್ಟವನು ಇವತ್ತೇನ್ ಹೇಳ್ತಾ ಇದ್ದಾನೆ? ರಾತ್ರಿ ಕರೀತಾ ಇದ್ದಾನೆ, ಬರ್ರಪ್ಪ ದೇವ್ರ ಸೇವಕರೇ ಬರ್ರಿ, ಹೋಗ್ರಿ, ನಿಮ್ ಜನರೆಲ್ಲ ಕರ್ಕೊಂಡು ಹೋಗಪ್ಪ, ಹೋಗುದಲ್ಲದೆ ನನಗೋಸ್ಕರ ಕೂಡ ನೀವೇನ್ ಮಾಡ್ರಿ? ಪ್ರಾರ್ಥನೆ ಮಾಡ್ರಿ. ನಿನ್ ಯಾರು ಹಿಂಸೆ ಕೊಡ್ತಾ ಇದ್ದಾರೋ, ನಿನಗೆ ಯಾರು ಟಾರ್ಚರ್ ಕೊಡ್ತಾ ಇದ್ದಾರೋ ಅವರು ಹೇಳ್ತಾರೆ, ಒಂದು ದಿನ ಹೇಳ್ತಾರೆ, ನೀನ್ ನನಗೋಸ್ಕರ ಪ್ರಾರ್ಥನೆ ಮಾಡು ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ಪಾಪಿ ಆಗಿರ್ಬೋದು, ನಿನ್ನ
ವಚನ ಕೇಳಿ ಅವರಿಗೆ ಬಿಡುಗಡೆ ಆಗುತ್ತೆ. ಹಲ್ಲೆಲೂಯ. ಆ ದಿನ ಬರುತ್ತೆ. ಹಲ್ಲೆಲೂಯ. 400 ವರ್ಷ ದಾಸತ್ವದಲ್ಲಿ ಇದ್ದಂತ ಜನರನ್ನ ದೇವರು ಇಳಿದು ಬಂದು ಕಲ್ಲಾದ ಹೃದಯವನ್ನ, ಫರೋಹನ ಕಲ್ಲಾದ ಹೃದಯವನ್ನ ದೇವರು ಬದಲಾಯಿಸಿ ಅವನೇ ಹೋಗುವಂತ ಹೇಳುವಂತೆ ದೇವರು ಮಾಡಿದ್ರು. ಹಲ್ಲೆಲೂಯ. ನಿನ್ನ ಆಫೀಸಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಸಂಸಾರದಲ್ಲಿ, ನಿನ್ನ ಏರಿಯಾದಲ್ಲಿ ನಿನಗೆ ಯಾರು ವಿರುದ್ಧವಾಗಿದ್ದಾರೋ, ನಿನಗೆ ಯಾರು ವಿರುದ್ಧವಾಗಿ ನಿಂತಿದ್ದಾರೋ ಅವರೇ ಹೇಳ್ತಾರೆ, ಬರೀ ಸಾರ್ ನೀವು ಹೋಗಿ ಸಾರ್, ನಮಗೋಸ್ಕರ ಪ್ರಾರ್ಥನೆ ಮಾಡಿ ಸಾರ್, ನೀವು ಇದಲ್ಲ ಸಾರ್, ನಿಮ್ಗೆ ಆದ ಜಾಗ ಸಾರ್, ನಿಮಗೋಸ್ಕರ ಬಿಟ್ಟು ಕೊಡ್ತಾ ಇದೀನಿ ಅಂತ. ಹಲ್ಲೆಲೂಯ. ಏನೆಲ್ಲ ಆಶೀರ್ವಾದ ಹಿಡಿದಿಟ್ಕೊಂಡಿದ್ದಾರೋ ಸೈತಾನನು ಅದನ್ನ ಈ ತಿಂಗಳು ಬಿಡುಗಡೆ ಮಾಡ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಈಗ ನೀನು ಎಷ್ಟು ವರ್ಷದಿಂದ ಕಷ್ಟ ಪಡ್ತಾ ಇರಬಹುದು, ದೇವರು ನಿನ್ನನ್ನು ನೋಡಿ ಈ ತಿಂಗಳು ನಿನ್ನನ್ನು, ನಿನ್ನ ಜೀವನವನ್ನು ಬದಲಾವಣೆ ಮಾಡೋದಕ್ಕೆ ದೇವರು ಹಿಡಿದು ಬರ್ತಾರೆ. ಅನೇಕ ವರ್ಷದಿಂದ ಕಷ್ಟ ಅನುಭವಿಸ್ತಾ ಇರಬಹುದು. ಏನ್ ಹೇಳಿ ಪಾಸ್ಟ್ರೆ, ಎಷ್ಟು ವರ್ಷದಿಂದ ನಾವು ಅನುಭವಿಸ್ತಾ ಇದ್ದೀನಿ, ಅದಕ್ಕೆ ಬಿಡುಗಡೆನೇ ಇಲ್ಲ ಅಂತ. 400 ವರ್ಷದಲ್ಲಿಂದ ಜನರನ್ನ ಬಿಡುಗಡೆ ಮಾಡಿದ ದೇವರು ನಿನ್ನನ್ನು 3 ವರ್ಷ 4 ವರ್ಷದಿಂದ ದೇವರು ಬಿಡುಗಡೆ ಮಾಡೋದಿಲ್ವಾ? 5 ವರ್ಷದಿಂದ ಬಿಡುಗಡೆ ಮಾಡೋದಿಲ್ವಾ? 10 ವರ್ಷದಿಂದ ಬಿಡುಗಡೆ ಮಾಡೋದಿಲ್ಲ? ಯಸ್, ಬಿಡುಗಡೆ ಮಾಡೇ ಮಾಡ್ತಾನೆ. ಆಮೆನ್, ಆಮೆನ್. ನೀನು ಬಿಡುಗಡೆ ಮಾಡೋದಕ್ಕೆ ದೇವರು ಹಿಡಿದು ಬರ್ತಾನೆ. ಹಲ್ಲೆಲೂಯ. ದೇವರ ವಾಕ್ಯದ 1 ಪೇತ್ರ 5:6 ದೇವರ ಹಸ್ತದ ಕೆಳಗೆ ನಿನ್ನನ್ನು ತಗ್ಗಿಸಿಕೊಳ್ಳು, ಆಗ ಆತನು ನಿಮ್ಮನ್ನ ಮೇಲಕ್ಕೆ ತರುವನು. 5:6 5ನೇ ಅಧ್ಯಾಯ, 1 ಪೇತ್ರ 5ನೇ ಅಧ್ಯಾಯ 6ನೇ ವಚನ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸ್ಕೋ. ತಕ್ಕ ಟೈಮ್, ಒಂದು ಸಮಯ ಇದೆ ನಿನಗೆ, ನಿನ್ನ ಮೇಲೆ ಬರುವ ಟೈಮ್ ಇದೆ. ದೇವರು ನಿನ್ನ ಮೇಲೆ ಎತ್ತಿದ್ರೆ ನಿನ್ನ ಕೆಳಗೆ ಹಾಕೋರು ಯಾರು ಇರೋದಿಲ್ಲ. ಹಲ್ಲೆಲೂಯ. ಬಟ್ ಆ ಟೈಮ್ ಇದೆ. ಆಮೆನ್, ಆಮೆನ್. ನಿನ್ನ ಮೇಲೆ ದೇವರೇ ನಿನ್ನ ನಿಲ್ಲಿಸಿದ್ರೆ ಯಾರು ಬೀಳಿಸ್ತಾರೆ? ಯಾರು ಬೀಳಿಸ್ತಾರೆ? ಹಲ್ಲೆಲೂಯ. ನೀನೇನು ಉಲ್ಟಾ ಪಲ್ಟಾ ಗೋಲ್ಮಾಲ್ ಮಾಡಿದ್ರು ಯಾರು ಏನ್ ಮಾಡಕ್ ಆಗೋದಿಲ್ಲ. ದೇವರೇ ನಿನ್ನ ದೃಢವಾಗಿ ನೀನ್ ನಿಲ್ಲಿಸಿದ್ರೆ ಯಾರು ನಿನ್ನನ್ನು ಬಿಡಿಸಕ್ ಆಗೋದೇ ಇಲ್ಲ. ಹಲ್ಲೆಲೂಯ. ದಾವೀದನ ಎಷ್ಟು ಮರೆ ಮಾಡಕ್ ಹೋದ್ರು ಕೂಡ ಆತನ ಹೀರೋ ಆಗೋ ಟೈಮ್ ಬಂದೇ ಬಿಡ್ತು. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ನಿನ್ನನ್ನು ಎತ್ತಾರೆ. ತಾಳ್ಮೆಯಿಂದಿರು, ಟೈಮ್ ಬಂದಿದೆ. ನಿನ್ ಜೀವನ ಬದಲಾಗೋ ಟೈಮ್ ಬಂದಿದೆ. ಹಲ್ಲೆಲೂಯ, ಹಲ್ಲೆಲೂಯ. ನಕ್ಷತ್ರ ಹಾಗೆ ಹರ್ಷಾನಂದಗಳು ನಿನ್ನ ಹೃದಯದಲ್ಲಿ ಉಕ್ಕಿ ನಿನ್ನ ಕುಟುಂಬದಲ್ಲಿ ಆ ಒಂದು ನಕ್ಷತ್ರ, ಆ ಒಂದು ಬೆಳಕು ನಿನ್ನ ಕುಟುಂಬದಿಂದ ಅನೇಕರಿಗೆ ಬೀಳುವ ಬೆಳಕಾಗಿ ಮಾರ್ಪಡಿಸುವ ಸಮಯ ಬಂದಿದೆ. ಹಲ್ಲೆಲೂಯ. ಕೀರ್ತನೆ 102:13ನೇ ವಚನ. ಕೀರ್ತನೆ 102:13ನೇ ವಚನ. ಬೇಗ ಬೇಗ ಓದಿ. ಕೀರ್ತನೆ 102:13ನೇ ವಚನ. ನೀನು ಎದ್ದು ಚೀಯೋನನ್ನು ಕರುಣಿಸುವಿ, ಅದಕ್ಕೆ ಕೃಪೆ ತೋರಿಸುವ ಸಮಯ ಇದೆ, ನಿಯಮಿತ ಕಾಲವು ಬಂದದೆ. ಹಲ್ಲೆಲೂಯ. ಕೃಪೆ ತೋರಿಸುವ ಸಮಯ, ದೇವರ ಕೃಪೆ ತೋರಿಸುವ ಸಮಯ ಯಾವುದು ಗೊತ್ತಾ? ಇದೆ. ಹಲ್ಲೆಲೂಯ. ಪಕ್ಕದವರಿಗೆ ಹೇಳಿ, ಇದೇ ತಿಂಗಳು ದೇವರು ನಿನ್ನ ಕೃಪೆ ತೋರಿಸ್ತಾರೆ. ಹಲ್ಲೆಲೂಯ. ದೇವರ ಕೃಪೆ, ದೇವರು ತನ್ನ ಕೃಪೆಯನ್ನು ತೋರಿಸುವ ತಿಂಗಳು ಇದಾಗಿದೆ. ಹಲ್ಲೆಲೂಯ. ನಾನಾ ಊರಲ್ಲಿ ಯೇಸು ಸ್ವಾಮಿ ಮದುವೆಗೆ ಹೋದಾಗ ದ್ರಾಕ್ಷಿ ರಸ ಖಾಲಿ ಆಯ್ತು. ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಸಮಯ ಇನ್ನೂ ಬಂದಿಲ್ಲ ಅಂತ. ಹಲ್ಲೆಲೂಯ. ಸಮಯ ಬಂದಾಗ ಅದು ಉಕ್ಕಿ ಹರಿಯುವಂತೆ ಮಾಡ್ತಾರೆ. ಹಲ್ಲೆಲೂಯ. ನೀರು ಹೋಗಿ ದ್ರಾಕ್ಷಿ ರಸವಾಗಿ ಮಾರ್ಪಡಿಸಿದನು. ಹಲ್ಲೆಲೂಯ. ಒಂದು ಮಗು ಭೂಮಿಗೆ ಬರಬೇಕಂದ್ರೆ ಎಷ್ಟು ತಿಂಗಳು ಬೇಕು? 9 ತಿಂಗಳು ಬೇಕು. ಹಲ್ಲೆಲೂಯ. 9 ತಿಂಗಳವರೆಗೆ ಕಾಯ್ಬೇಕಾ ಬೇಡ? ಕಾಯ್ಬೇಕಾ ಬೇಡ? ಕಾಯ್ಬೇಕು. ತಾಳ್ಮೆಯಿಂದ ಕಾಯ್ಬೇಕು. ಏನೇ ಬರ್ಲಿ, ಏನೇ ನೋವಿರ್ಲಿ, ಅದನ್ನೆಲ್ಲ ತಡ್ಕೊಳ್ಬೇಕು. ಹಲ್ಲೆಲೂಯ. ಈ ತಾಯಿ ಆಗ್ತಾ ಇದೆ ಅಂದ್ರೆ ತಡ್ಕೊಳ್ಳೇಬೇಕು. ಹಲ್ಲೆಲೂಯ. ನಿನ್ನ ಗರ್ಭದಲ್ಲಿ ಒಂದು ಮಗು ಈ ಭೂಮಿ ಮೇಲೆ ಜನ್ಮ ಕೊಡ್ತಾ ಇದೆ ಅಂದ್ರೆ ಅದಕ್ಕೆ ನೀನ್ ತಾಳ್ಮೆಯಿಂದ ಕಾಯಲೇಬೇಕು. ಬರುವಂತ ವೇದನೆಯನ್ನ ಸಹಿಸಿಕೊಳ್ಳಬೇಕು. ಆ ಮಗು ಈ ಭೂಮಿಗೆ ಬಂದಾಗ ಅದಕ್ಕಿಂತ ಸಂತೋಷ ಇನ್ನು ಯಾವುದೂ ಇರೋದಿಲ್ಲ. ಅದೇ ಪ್ರಕಾರ ಕಷ್ಟ ತೀರುವರೆಗೂ ನೀನು ತಾಳ್ಮೆಯಿಂದ ಸಹಿಸಿಕೊಳ್ಬೇಕು. ಆ ಒಂದಿನ ದೇವರು ತರ್ತಾರೆ. ಹಬಕ್ಕೂಕ 2:3 ಹೇಳ್ತದೆ, ತಾಮಸವಾಗದು, ತಡವಾದರೂ ಕಾದಿರು, ತಾಮಸವಾಗದು, ಕ್ಲುಪ್ತ ಕಾಲದಲ್ಲಿ ನೆರವೇರ್ತದೆ. ಅದು ಬಂದೇ ಬರುತ್ತೆ, ಮೋಸವಾಗದು. ಹಲ್ಲೆಲೂಯ. ದೇವರು ಕಾರ್ಯ ಮಾಡ್ತಾರೆ, ಕ್ಲುಪ್ತ ಕಾಲದಲ್ಲಿ ಮಾಡ್ತಾರೆ, ನೆರವೇರ್ತದೆ. ಮೋಸ ಮಾಡೋದಿಲ್ಲ.
ಹಲ್ಲೆಲೂಯ, ಹಲ್ಲೆಲೂಯ. ಇಂದ ಇರುವುದಾದ್ರೆ ಕ್ಲುಪ್ತ ಕಾಲದಲ್ಲಿ ದೇವರು ಮೋಸ ಮಾಡದೆ, ಹಲ್ಲೆಲೂಯ, ಲೇಟ್ ಆಗಿದ್ರು ಲೇಟೆಸ್ಟ್ ಆಗಿ ದೇವರು ಮಾಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಯೆಶಾಯ 30ನೇ ಅಧ್ಯಾಯ 18ರಿಂದ 21ನೇ ವಚನ. ಯೆಶಾಯ 30 18ರಿಂದ 21ನೇ ವಚನ. ದೇವರ ವಾಕ್ಯ ಹೇಳ್ತದೆ. ಯೆಶಾಯ 30 18ರಿಂದ 21ನೇ ವಚನ. ಹೀಗಿರಲು ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು. ಸಾಕು, ದೇವರು ನಿನಗೆ ಕೃಪೆ ತೋರಿಸ್ಬೇಕಂತ ಕಾಯ್ತಾ ಇದ್ದಾರೆ. ಆದ್ರೆ ನೀನ್ ದೇವ್ರ ಹತ್ರ ಬರ್ತಾ ಇಲ್ಲ. ದೇವ್ರು ವೇಟ್ ಮಾಡ್ತಾ ಇದ್ದಾರೆ. ನನ್ನ ಮಗಳಿಗೆ ಏನೋ ಈ ತಿಂಗಳು ಕೃಪೆ ತೋರಿಸ್ಲೇಬೇಕು, ನನ್ನ ಮಗನಿಗೆ ಇವತ್ತು ಈ ತಿಂಗಳು ಏನೋ ಮಾಡ್ಲೇಬೇಕಂತ ದೇವ್ರು ಕಾಯ್ತಾ ಇದ್ದಾರೆ. ಆದ್ರೆ ದೇವ್ರ ಹತ್ರ ನೀನ್ ಬರ್ತಾ ಇಲ್ಲ. ನೀನ್ ಈ ತಿಂಗಳು ಬರೋದಾದ್ರೆ, ದೇವ್ರ ಹತ್ರ ನೀನು ಕೂತ್ಕೊಳ್ಳೋದಾದ್ರೆ, ದೇವರು ತನ್ನ ಕೃಪೆಯನ್ನ ನಿನ್ನ ಮೇಲೆ ಸುರಿಸಲಿಕ್ಕೆ ಹೋಗ್ತಾ ಇದ್ದಾರೆ. ತೋರಿಸಬೇಕಂತ ಕಾದಿರುವನು ಕರುಣಿಸಬೇಕೆಂದು. ನಿನಗೆ ಯಾರಾದ್ರೂ ಕರುಣೆ ತೋರಿಸ್ತಾರ? ಯಾಕಮ್ಮ ಮಕ್ಕ ಸಪ್ಪಗಾಗಿದ್ದೆ ಮಗಳೇ, ಊಟ ಮಾಡದೆ ಮಗಳೇ, ಜ್ವರ ಬಂದ, ತಲೆ ನೋಡ್ತಾ ಇದೆಯಾ, ಯಾಕೆ ಮಗ ಸಪ್ಪಗಾಗಿದೆ ಅಂತ ಇಲ್ಲಿ ಯಾರಾದ್ರೂ ಕೇಳ್ತಾರ? ಸಭೆಯವರು ಕೇಳ್ತಾರ? ಸಭೆಯವರಂತೂ ಮೊದಲೇ ಕೇಳಲ್ಲ. ಮನೆಯವರು ಯಾರಾದ್ರೂ ಕೇಳ್ತಾರ? ಹಲ್ಲೆಲೂಯ. ಕುಟುಂಬದಲ್ಲಿ ಕೇಳ್ತಾರ? ಇಲ್ಲ. ಆದ್ರೆ ದೇವರು ನಿನ್ನನ್ನು ಕೇಳ್ತಾರೆ. ದೇವರು ನಿನಗೆ ಕರುಣೆ ತೋರಿಸುವುದಕ್ಕೆ ಇಳಿದು ಬರ್ತಾ ಇದ್ದಾರೆ. ಆಮೇಲೆ ಯೆಹೋವನು ನ್ಯಾಯ ಸ್ವರೂಪನಾದ ದೇವರು, ಕಾದಿರುವವರೆಲ್ಲರೂ ಧನ್ಯರು. ಸಿಯೋನಿನ ಜನರೇ, ಇನ್ನು ಅಳುವುದಿಲ್ಲ. ಯಾರು ಕೇಳಿದ್ರು? ಯಾರು ಕೇಳಿದ್ರು? ನಿನ್ನ ಕೂಗಿ ಯಾರು ಕೇಳಿದ್ರು? ಹಲ್ಲೆಲೂಯ. ನಿಮ್ಮ ಮನೆಯಲ್ಲಿ ಅಯ್ಯೋ ಅಯ್ಯೋ ಅಂದ್ರು ಯಾರು ಕೇಳಿಸ್ಕೊಳಲ್ಲ. ಹಲ್ಲೆಲೂಯ. ಅವರು ಒಂದು ಬ್ಯಾಗ್ ಹಾಕೊಂಡು ಹೋಗ್ತಾ ಇರ್ತಾರೆ. ಹಲ್ಲೆಲೂಯ. ಇವ್ರು ಈ ಕಡೆ ಹೋಗ್ತಾರೆ, ಇವನು ಈ ಕಡೆ ಹೋಗ್ತಾನೆ. ಹಲ್ಲೆಲೂಯ. ನೀವು ಎಷ್ಟು ಕೂಗಿದ್ರು ಯಾರು ಕೇಳಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಮನಸ್ಸಿಗೆ ನೋವಾದಾಗ ನಾವು ಎಷ್ಟು ಕೂಗ್ತಾ ಇದೀವಿ ಅಂತ ನಮಗೆ ಗೊತ್ತಾಗಲ್ಲ. ನಿಮ್ಗೆ ಯಾರಾದ್ರೂ ಕೂಗಿದ್ದೀರಾ? ನಾವು ಕೂಗಿದ್ದೀವಿ. ಹಲ್ಲೆಲೂಯ. ನನ್ನ ಹೆಂಡತಿ ಕೂಗಿದಲ್ಲ ಅಂತ ಭಾರವಾದ ನೋವಿದ್ದಾಗ ಅಕ್ಕಪಕ್ಕದವರು ಬರುವಷ್ಟು ಜೋರಾಗಿ ಕೂಗಿದ್ದಾರೆ ಅಂತ ನೋವನ್ನು ನಾವು ದಾಟಿ ಹೋಗಿದ್ದೀವಿ. ಹಲ್ಲೆಲೂಯ, ಹಲ್ಲೆಲೂಯ. ಆ ಕೂಗನ್ನ ಯಾರು ಕೇಳಿದ್ರು ಗೊತ್ತಾ? ಹಲ್ಲೆಲೂಯ. ಈ ಬಾರ್ತಿಮಾಯನ ಕುರುಡನಾಗಿ ಕೂಗ್ತಾ ಇದ್ದಾನೆ. ಇವನ ಕೂಗ ಯೇಸು ಸ್ವಾಮಿಯ ಮುಂದೆ ಇದ್ದಾನೆ. ಹಿಂದೆ 1000 ಜನ ಅವನ ಹಿಂದೆ ಹೋಗ್ತಾ ಇದ್ದಾರೆ. ಈತನ ಕೂಗು ಜನರಿಗೆ ಕೇಳ್ತಾ ಇಲ್ಲ, ಆದ್ರೆ ಮುಂದಿರುವ ಯೇಸು ಸ್ವಾಮಿ ಕೇಳಿಸ್ತಾ ಇದೆ. ಹಲ್ಲೆಲೂಯ. ಇವ್ರು ಹೇಳ್ತಾ ಇದ್ರಲ್ಲೇ ಸುಮ್ಮನಿರು ಅಂತ. ಹಲ್ಲೆಲೂಯ. ಆದ್ರೆ ಅವನು ಕೂಗೋದ್ ನಿಲ್ಲಿಸಲಿಲ್ಲ. ಇವತ್ತು ನೀನು ಪ್ರಾರ್ಥನೆ ಮಾಡೋದನ್ನ, ಕೂಗೋದನ್ನ ಯಾರು ನಿಲ್ಲಿಸ್ತಾ ಇದ್ದಾರೋ ಅದನ್ನ ನೋಡದೆ ನೀನು ಕೂಗ್ತಾನೆ ಇರ್ಬೇಕು. ಹಲ್ಲೆಲೂಯ. ಬೇಸರಕ್ಕೆ ಇಲ್ಲದೆ ಕೂಗುವಾಗ ಅವನು ಇನ್ನೂ ಜೋರಾಗಿ ಕೂಗಿದ. ಆ ಕೂಗು ಯಾರಿಗೆ ಕೇಳಿಸ್ತು? ಅದೇ ಪ್ರಕಾರ ಈ ಲೋಕದಲ್ಲಿ ನಿನ್ನ ಕೂಗು ಯಾರಿಗೂ ಕೇಳಿಸಲ್ಲ, ನಿನ್ನ ಅಳುವ ಯಾರಿಗೂ ಕೇಳಿಸಲ್ಲ, ನಿನ್ನ ಶಬ್ದ ಯಾರಿಗೂ ಕೇಳಿಸಲ್ಲ. ಬಟ್ ನಿನ್ನ ಶಬ್ದ ಕೇಳಿಸ್ಕೊಳ್ಳೋರು, ನಿನ್ನ ಕೂಗನ್ನ ಕೇಳುವವರು ಒಬ್ಬರಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅವರು ದಾವೀದ ಕುಮಾರನೇ ಅಂತ ಕೇಳುವಾಗ ಯೇಸು ಸ್ವಾಮಿ ಹೋಗ್ತಾ ಇದ್ದಾರೆ, ತಿರುಗಿ ನೋಡ್ತಾರೆ, ಅವನು ಕರೆಗೆ. ಹಲ್ಲೆಲೂಯ, ಹಲ್ಲೆಲೂಯ. ಇವ್ರಿಗೆಲ್ಲ ಅವಮಾನ ಆಗಿರ್ಬೋದು. ಏನಿದು ಇಷ್ಟೊಂದು ಗಲಾಟೆ ಇದೆ, ಇವನು ಕೂಗಿರೋದು ಸ್ವಾಮಿಗೆ ಹೆಂಗ್ ಕೇಳಿಸ್ತು? 1000 ಜನ ಹಿಂದೆ ಇದಾರಂತ. ಅದಕ್ಕೆ ದೇವರು ಅನ್ನೋದು, ನೀನು ಕೂಗ ಕೇಳೋರು ದೇವ್ರು ಮಾತ್ರ, ಮನುಷ್ಯರು ಕೇಳಿಸಲ್ಲ. ಏನಂದಿ ಅಂತಾರೆ, ಕೇಳಿಸ್ತಾ ಇಲ್ಲ ನನಗೆ ಅಂತಾರೆ. ಕಿವಿ ಇದ್ರು ಕೇಳದ ಹಾಗೆ ಇದ್ದಾರೆ ಈಗ ಪ್ರಪಂಚದಲ್ಲಿ. ಹಲ್ಲೆಲೂಯ. ನೀನ್ ರಸ್ತೆದಲ್ಲಿ ಮುಂದೆ ಬಿದ್ರು ಕೂಡ ನೋಡದೆ ಹೋಗೋರು ಇದ್ದಾರೆ. ನಿನ್ನ ಮನೆಯಲ್ಲಿ ಅಳ್ತಾ ಇದ್ರು ನೀನ್ ನೋಡದೆ ಇದ್ದಾರೆ. ನೀನು ಊಟ ಮಾಡದೇ ಇಲ್ಲ ಅಂತ ಕೇಳದೆ ಇರೋರು ಇದ್ದಾರೆ. ಆದ್ರೆ ನಿನ್ನ ಕೂಗು ಯಾರು ಕೇಳ್ತಾ ಇದಾರೆ ಗೊತ್ತಾ? ಸ್ವಾಮಿ ಕೇಳ್ತಾ ಇದಾರೆ. ಹಲ್ಲೆಲೂಯ, ಹಲ್ಲೆಲೂಯ. 18 ಆಯ್ತಾ? ಹೋದ್ರಿ. ನಿಮಗೆ ಕೃಪೆ ತೋರಿಸುವನು. ಹಲ್ಲೆಲೂಯ. ನೀನಿಂದ ಅಳಂಗಿಲ್ಲ. ಹೌದಾ? ನಿನ್ ದೇವರ ಮೇಲೆ ನಂಬಿಕೆ ಇದ್ರೆ ನೀನು ಅಳಂಗಿಲ್ಲ. ಅಳ್ತಾ ಇದ್ರು ಅಳಂತಾರೆ ಸ್ವಾಮಿ. ಹಲ್ಲೆಲೂಯ, ಹಲ್ಲೆಲೂಯ. 18 ವರ್ಷದಿಂದ ದೆವ್ವ ಹಿಡಿದ ಸೊಂಟ ಬಾಗಿದವಳು,
ಸಭೆಗೆ ಬರ್ತಾ ಇದ್ದಾಳೆ. ಹಲ್ಲೆಲೂಯಾ. ಆಕೆಗೆ ಯಾರು ಬಿಡುಗಡೆ ಕೊಟ್ಟಿಲ್ಲ. ಯಾರಾದ್ರೂ ಕೊಟ್ರ? ಯಾರು ಬಿಡುಗಡೆ ಕೊಟ್ಟಿಲ್ಲ. ನಿನ್ ನೋವಿಗೆ ಯಾರಾದ್ರೂ ಔಷಧಿ ಕೊಟ್ರ? ಯಾರಾದ್ರೂ ಬಿಡುಗಡೆ ಕೊಟ್ರ? ಇಲ್ಲ. ಶರೀರ ನೋವುಗಳಿಗೆ ಔಷಧಿ ಕೊಡಬಹುದು. ನಿನ್ನ ಆತ್ಮನೇ ನೋವಾಗಿದೆ ಅಂದ್ರೆ ಯಾರು ಕೊಡ್ತಾರೆ? ನಿನ್ ಹೃದಯಕ್ಕೆ ನೋವಾದ್ರೆ ಯಾರು ಕೊಡ್ತಾರೆ? ಹಲ್ಲೆಲೂಯಾ. ನಿನ್ ಹೃದಯಕ್ಕೆ ನೋವಾದವರು ಯಾರಾದ್ರೂ ಔಷಧಿ ಕೊಡ್ತಾರ? 18 ವರ್ಷದಿಂದ ಬಾಗಿ ನಡೀತಾ ಇದ್ದಾಳೆ. ನಿನ್ ಜೀವನ ಇವತ್ತು ಬಾಗಿ ಹೋಗ್ತಾ ಇದೆ. ಎದ್ದು ನೋಡಕ್ ಆಗ್ತಾ ಇಲ್ಲ, ಹೇಳ್ಕೊಳಕ್ ಆಗ್ತಾ ಇಲ್ಲ. ನಿನ್ನ ಕುಟುಂಬ ಇನ್ನು ಬೆಂಡಾಗಿದೆ. ಸಾಲದಲ್ಲಿ, ನೋವಿನಲ್ಲಿ, ಕಾಯಿಲೆಯಲ್ಲಿ ನಿನ್ನ ಜೀವನ ಹೊಡೆದು ಬೆಂಡಾಗಿ ಹೋಗಿದೆ. ನಿನ್ನ ಕುಟುಂಬ ಮೇಲೆ ಎತ್ತಿ ನಿಲ್ಸಕ್ಕೆ ಯಾರಿಗೂ ಆಗ್ತಾ ಇಲ್ಲ. ಆದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಮಗಳೇ ನೀನು ಮುಂದಕ್ಕೆ ಬಾ ಅಂತ ಕರೆದು ಆಕೆ ಬಾಗಿರೋದನ್ನ ದೇವರು ನೆಟ್ಟಗೆ ಮಾಡಿ ಆಕೆಗೆ ವಾಸಿ ಮಾಡಿ ಕಳಿಸ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. 38 ವರ್ಷದಿಂದ ಬೆತ್ಸದ ಕೊಳಗದಲ್ಲಿ ಬಿದ್ದುಕೊಂಡಿರುವ ರೋಗಿ, ಹಲ್ಲೆಲೂಯಾ, ಹಲ್ಲೆಲೂಯಾ, ದಿನ ಬಂದು ಎತ್ಕೊಂಡ್ ಬರ್ತಾರೆ. ಆ ಕೊಳಗದಲ್ಲಿ ದೂತರು ಬಂದು ಒಂದೇ ಒಂದು ಕ್ಷಣ ಕಾಲಾಡಿಸಿ ಹೋದ ತಕ್ಷಣ ಯಾರು ಒಳಗಡೆ ಇಳಿತಾರೋ ಆ ರೋಗಿ ವಾಸಿ ಆಗ್ತಾ ಇದ್ದ. ಹಾಗೆ ಏನಾದ್ರೂ ಆಶೀರ್ವಾದ ಇತ್ತಾ? ಏನಾದ್ರೂ ಸಿಗ್ತದ? ನಿನ್ನನ್ನ ಓವರ್ಟೇಕ್ ಮಾಡಿ ತಳ್ಳಿ ಹೋಗಿ ಅವರು ಮುಂದೆ ಹೋಗ್ತಾರೆ. ಹಲ್ಲೆಲೂಯಾ. ಸ್ವಾಮಿ ಕೇಳ್ತಾರೆ, ಯಾಕೆ ನಿನಗೆ ಗುಣ ಆಗಿಲ್ವಾ ಅಂತ. ಸ್ವಾಮಿ ಅವನು ಹೇಳ್ತಾನೆ, ಸ್ವಾಮಿ ನಾನು ಇಳಿಯುವಷ್ಟರಲ್ಲೇ ಯಾರಾದ್ರೂ ಬಂದು ಇಳಿತಾರೆ. ಹಲ್ಲೆಲೂಯಾ. ಹಾಗಾದ್ರೆ 38 ವರ್ಷದಿಂದ ಅವನ ಪರಿಸ್ಥಿತಿ ನೋಡಿದರೆ ಒಬ್ಬರಾದ್ರೂ ಇಳಿಸಬಹುದಾಗಿತ್ತಲ್ಲ. ಅಂತ ಜನ ಇಲ್ಲಿದ್ದಾರ? ಕರುಣೆ ತೋರಿಸುವ ಜನ ಇದ್ದಾರ? ನಿನ್ನನ್ನ ಆ ಕೊಳಗದಿಂದ, ಆ ಕಾಯಿಲೆಯಿಂದ ಯಾರಾದ್ರೂ ಎತ್ತೋರು ಇದ್ದಾರ? ಅಥವಾ ಸಾಲದ ಗುಂಡಿಯಿಂದ ನಿನ್ನನ್ನು ಯಾರಾದ್ರೂ ಎತ್ತೋರು ಇದ್ದಾರ? ಅಥವಾ ನಿನ್ನ ನೋವಿನಿಂದ ಯಾರಾದ್ರೂ ಹೊರಗಡೆ ತರೋರು ಇದ್ದಾರಾ? ಇಲ್ಲ. 38 ವರ್ಷದಿಂದ ದಿನ ತಂದಲ್ಲಿ ಇರ್ತಾರೆ. ತಾನು ಹಿಂಗ್ ಇಳಿಬೇಕಂದ್ರೆ ಸರ್ಕೊಂಡು ಹೋಗಿ ಇಳಿಬೇಕಂತಾನೆ ಬೇರೆಯವರು ಬಂದು ಇಳಿತಾನೆ. 38 ವರ್ಷದಿಂದ ಬಿದ್ದುಕೊಂಡಿದ್ದಾನೆ, ವಾಸಿ ಇಲ್ಲ. ಹಲ್ಲೆಲೂಯಾ. ಒಂದ್ ಟೈಮ್ ಬಂತ್ ನೋಡ್ರಿ. ಹಲ್ಲೆಲೂಯಾ. ಒಂದ್ ಸಮಯ ಬಂದೇ ಬಿಡ್ತಾ. ಹಲ್ಲೆಲೂಯಾ. ನಿನಗೆ ಮತ್ತೆ 38 ಆಗಿರ್ಬೋದು, 40 ಆಗಿರ್ಬೋದು, 50 ಆಗಿರ್ಬೋದು, ಒಂದಿನ ಯೇಸು ನಿನ್ನ ಹತ್ರ ಬಂದೇ ಬರ್ತಾನೆ. ಅಲ್ಲಿ ಯೇಸು ಬಂದ, ಬಿಡುಗಡೆ ಮಾಡುವ ದೇವರು ಬಂದೇ ಬಿಟ್ಟ. ಹಲ್ಲೆಲೂಯಾ. ಅದನ್ನ ಹೇಳ್ತಾನೆ, ಇವನು ನೋಡ್ತಾನೆ, ನೋಡ್ಬಿಟ್ಟು ನಿನಗೆ ಸ್ವಸ್ಥವಾಗೋದಕ್ಕೆ ಮನಸ್ಸಿದೆಯಾ? ಕೊಳಗದಲ್ಲಿ ಇಳಿಯುವ ಅವಶ್ಯಕತೆ ಏನಿಲ್ಲ. ನಿನ್ ಯಾರು ಎಬ್ಬಿಸುವ ಅವಶ್ಯಕತೆ ಇಲ್ಲ. ನಿನಗೆ ಯಾರು ಹಣ ಕೊಡೋದು ಬೇಕಾಗಿಲ್ಲ. ನಿನಗೆ ಯಾರು ಬಲ ಕೊಡೋದು ಬೇಕಾಗಿಲ್ಲ. ನಿನಗೆ ಯಾರು ಫೀಸ್ ಕಟ್ಟೋದು ಬೇಕಾಗಿಲ್ಲ. ನಾನಿದ್ದೀನಿ. ಯೇಸುವಿನ ನಾಮದಲ್ಲಿ ಏನ್ ಹೇಳ್ತಾನೆ ಸ್ವಾಮಿ? ಎದ್ದು ನಡೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಷ್ಟೇ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೆ ಹರಳುಗಳು ಬಲ ಬಂತು. ಹಲ್ಲೆಲೂಯಾ. ನಿಂತು ನಡೆದಾಡಿದನು. ಹಲ್ಲೆಲೂಯಾ. ಯೇಸು ಎತ್ತಬೇಕು ನಮ್ಮನೆ. ಈ ಲೋಕದಲ್ಲಿ ಯಾರು ಎತ್ತಲ್ಲ ರೀ, ಯೇಸು ಒಬ್ಬರೇ ಎತ್ತಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. 100 ರೂಪಾಯಿ ಕೊಟ್ರೆ 100 ಸಾರಿ ಹೇಳ್ತಾರೆ, 100 ರೂಪಾಯಿ ಕೊಟ್ಟೆ ನಾನು, 100 ರೂಪಾಯಿ ಕೊಟ್ಟೆ ನಾನು. ತಂಗಿಗೆ ಒಂದು ಸೀರೆ ಕೊಟ್ರೆ 3 ಸಲ ಹೇಳ್ತಾರೆ, ನಮ್ಮ ತಂಗಿಗೆ ಒಂದು ಸೀರೆ ತಂದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದ್ ಸಾರಿ ಊಟಕ್ಕೆ ಕರೆದ್ರೆ ಊಟ ಹಾಕಿದೆ ಅಂತಾರೆ. ಆದ್ರೆ ನಿನ್ ಜೀವನ ಪೂರ್ತಿ ನಿನಗೆ ಯಾರಿಗೂ ಕೈ ಚಾಚದಂಗೆ ಎತ್ತಿ ನಿಲ್ಲಿಸೋರು ಅಂದ್ರೆ ಯೇಸು ಸ್ವಾಮಿ ಒಬ್ಬರೇ. ಹಲ್ಲೆಲೂಯಾ. ಹಲ್ಲೆಲೂಯಾ. 28 ವರ್ಷದಿಂದ ಯಾರಿಗೂ ಕರುಣೆ ಬರಲಿಲ್ವಾ? ಇಲ್ಲ, ಬರಲ್ಲ. ನಿನಗೆ ಕರುಣೆ ತೋರಿಸುವರು ಯಾರಿಲ್ಲ. ಕರುಣಾಮಯನು, ಕರುಣೆ ಉಳ್ಳವನ ಆತನ ಒಬ್ಬನೇ ಆಗಿದ್ದಾನೆ. ಹಲ್ಲೆಲೂಯಾ. ದೇವಾಲಯದ ಬಳಿಯಲ್ಲಿ ಹುಟ್ಟು ಕುಂಡನೊಬ್ಬನ ಭಿಕ್ಷೆ ಬೇಡ್ತಾ ಇದ್ದ. ಹಲ್ಲೆಲೂಯಾ. ಒಂದು ದಿನ ಅವನಿಗೂ ಬಿಡುಗಡೆ ಬಂದೇ ಬಿಡ್ತು. ಹಲ್ಲೆಲೂಯಾ. ಭಿಕ್ಷೆ ಬೇಡೋದು ಕೊನೆ ಆಯ್ತು. ಹಲ್ಲೆಲೂಯಾ. ಇವತ್ತು ಕೈ ಚಾಚೋದು ದೇವರು ಈ ತಿಂಗಳು ಕೊನೆ ಮಾಡ್ಬೇಕು. ಸಾಲ ಮಾಡೋದು ಕೊನೆ ಮಾಡ್ಬೇಕು. ಬಿದ್ದುಕೊಂಡಿರೋದನ್ನ ದೇವರು ಎತ್ತಬೇಕು. ನಿನ್ನ ಕುಟುಂಬ ಬಿದ್ದಿರೋದನ್ನ ದೇವರು ಎತ್ತಬೇಕು. ಆ ಸಮಯ ಬಂದ್ಬಿಡ್ತು. ಹಲ್ಲೆಲೂಯಾ. 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 ಯೇಸಪ್ಪನಿಗೆ ಸೆರೆಮನೆಯಲ್ಲಿ ಇರುವ ಒಂದು ಕಾಲ ಇತ್ತು. ಹಲ್ಲೆಲೂಯಾ. ಯೇಸಪ್ಪನಿಗೆ ಸೆರೆಮನೆಯಲ್ಲಿ ಇರುವ ಒಂದು ಕಾಲ ಇತ್ತು. ಆದ್ರೆ ಸೆರೆಮನೆಯಿಂದ ಅರಮನೆಗೆ ಬರುವ ಒಂದು ಕಾಲ ಇತ್ತು. ಹಲ್ಲೆಲೂಯಾ. ಇವತ್ತು ನೀನು ಅನೇಕ ದಿನಗಳಲ್ಲಿ ಸೆರೆಮನೆಯಲ್ಲಿ ಇರಬಹುದು, ಕಷ್ಟದಲ್ಲಿ ಇರಬಹುದು. ಬಟ್ ನಾನು ಹೇಳ್ತೀನಿ, ಒಂದಿನ ಬಂದೇ ಬರುತ್ತೆ. ಬರುತ್ತಾ?
ನೋಡ್ರಿ, ಆದಿಕಾಂಡ 41ನೇ ಅಧ್ಯಾಯ 14ನೇ ವಚನ. ಅವನಿಗೂ ಟೈಮ್ ಬಂದೇ ಬಿಡ್ತು, ಆ ಸಮಯ ನಿನಗೂ ಬರುತ್ತೆ. ಆದಿಕಾಂಡ 41:14ನೇ ವಚನ. ಫರೋಹನು ಇದನ್ನು ಕೇಳಿ ಯೋಸೇಫನನ್ನು ಕರೆಗೊಳಿಸಿದನು. ಆ. ಯೋಸೇಫನು ಬೇಗನೆ ಸೆರೆಮನೆಯಿಂದ ಆ. ಬಿಡಿಸಲ್ಪಟ್ಟವನಾಗಿ ಕ್ಷೌರ ಮಾಡಿಸಿಕೊಂಡು ಆ. ಬೇರೆ ವಸ್ತ್ರಗಳನ್ನು ಹಾಕಿಕೊಂಡು ಫರೋಹನ ಸನ್ನಿಧಿಗೆ ಬಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ಷೌರವನ್ನು ಮಾಡಿಸಿಕೊಂಡು, ಹಲ್ಲೆಲೂಯಾ. ಫರೋಹನನ್ನು ಅವನು ಸೆರೆಮನೆಯಲ್ಲಿದ್ದಾಗ ಒಬ್ಬ ಆಣ್ ಮನುಷ್ಯನಿಗೆ ಹೇಳ್ತಾನೆ, ನಾನು ಅರ್ಥ ಹೇಳ್ತೀನಿ, ನನ್ನ ಬಗ್ಗೆ ಸ್ವಲ್ಪ ಹೇಳು ಯಜಮಾನ್ರಿಗೆ ಅಂದಾಗ ಆ ಮನುಷ್ಯ ಯಜಮಾನ್ರ ಹತ್ರ ಹೋಗಿ ಮರ್ತು ಬಿಟ್ಟ. ಹಲ್ಲೆಲೂಯಾ. ನೀನ್ ರೆಕಮೆಂಡ್ ಮಾಡಕ್ ಹೋದ್ರೆ ಕೆಲವೊಬ್ರು ನಿನ್ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ನೀನು ಚೆನ್ನಾಗಿ ಆಡ್ತಾಳೆ, ಸ್ವಲ್ಪ ಅವಕಾಶ ಕೊಡಿ ಅಂತ ಯಾರು ಹೇಳಲ್ಲ. ಚೆನ್ನಾಗಿ ಓದ್ತಾಳ ಹುಡುಗಿ, ಸ್ವಲ್ಪ ಏನಾದ್ರೂ ಮಾಡಿ ಅಂತ ಯಾರು ಹೇಳಲ್ಲ. ಅಯ್ಯೋ ಹೇಳೋದು ಮರ್ತು ಬಿಟ್ಟೆ ಅಂದ್ಬಿಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಮನುಷ್ಯ ಮರ್ತು ಬಿಟ್ಟ. ದೇವರು ಫರೋಹನನ ಹೃದಯದಲ್ಲಿ ಮಾತಾಡಿ ಫರೋಹನನ್ನ ಏನ್ ಮಾಡ್ತಾನೆ, ಅವನ ಕರೆಸಪ್ಪ ಅವನು ಕರೆಸು ಅಂದಾಗ ಇವನು ಸೇವಿಂಗ್ ಎಲ್ಲ ಮಾಡ್ಕೊಂಡು ಸ್ನಾನ ಮಾಡಿ ಒಳ್ಳೆ ಬಟ್ಟೆ ಹಾಕೊಂಡು ಸೆರೆಮನೆಯಿಂದ ಹೊರಗಡೆ ಬಂದು ಅವನ ಮುಂದೆ ನಿಂತ್ಕೊಂಡಾಗ ಹಲ್ಲೆಲೂಯಾ, ಅವನ ಸೆರೆಮನೆಯ ಸರಪುಡಿಯನ್ನ ಬಿಚ್ಚಿ ಬಂಗಾರದ ಚೈನ್ ಅನ್ನ ಹಾಕಿ ಅವನಿಗೆ ದೇವರು ಅಧಿಕಾರವನ್ನ ಕೊಡ್ತಾ ಇದ್ದಾರೆ, ಯೇಸಪ್ಪನಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಸ್ಥಿತಿಗಳನ್ನ ಮನುಷ್ಯರು ಬದಲಾಯಿಸಕ್ಕೆ ಸಾಧ್ಯನೇ ಇಲ್ಲ, ದೇವರು ಬದಲಾಯಿಸ್ತಾರೆ, ದೇವರು ಬದಲಾಯಿಸ್ತಾರೆ. ಹಲ್ಲೆಲೂಯಾ. ದಾವೀದನಿಗೆ ಹೀರೋ ಆಗುವ ಸಮಯ ಬಂದ್ಬಿಡ್ತು. ಹಲ್ಲೆಲೂಯಾ. ಹೀರೋ ಆಗೋ ಟೈಮ್ ಬಂತು. ಯಾವತ್ತು ಅವನಿಗೆ ಊಟ ಕೊಟ್ಟು ಕಳಿಸಿದಾರೋ ಇಲ್ಲ ಗೊತ್ತಿಲ್ಲ. ಅವತ್ತು ಅಣ್ಣ ತಮ್ಮಂದ್ರ ಯುದ್ಧಕ್ಕೆ ಹೋದಾಗ ತಂದೆ ಹೇಳ್ತಾನೆ, ಬರ ಇಲ್ಲಿ, ನೀನ್ ಎದಕ್ಕೂ ಲಾಯ್ಕಿಲ್ಲ ಬಾರೋ ಅಂತ ಕರೆದು ಬಿಟ್ಟು ಹೇಳ್ತಾನೆ, ತಗೋ ಊಟ. ನೀನ್ ಅಣ್ಣ ಯುದ್ಧ ಮಾಡಕ್ ಹೋಗಿದಾರ ಅಣ್ಣಂದ್ರು, ಹೋಗಿ ಊಟ ಕೊಟ್ಟು ಬಾ ಅಂತ ಕಳಿಸ್ತಾರೆ. ಹಲ್ಲೆಲೂಯಾ. ಇವ್ನು ಊಟ ಕೊಡಕ್ ಬಂದಾಗ ಅಲ್ಲಿ ಕೋಲೆ ಆಗ್ತಾನ, ರಣಶೂರನು ಕೂಗಾಡ್ತಾ ಇರ್ತಾನೆ, ಯಾರಾದ್ರೂ ಇದ್ರು ಬಂದ್ರು ಅಂತ. ಹಲ್ಲೆಲೂಯಾ. ಅವಾಗ ದಾವೀದನಿಗೆ ರೋಷ ಉಂಟಾಗತ್ತೆ. ಹಲ್ಲೆಲೂಯಾ. ಅಭಿಷೇಕ ಆಗಿ 2ನೇ ಯುದ್ಧ ಅಲ್ಲಿ ನಡೆಯುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಾಗಲೇ ಫ್ರೆಶ್ ಆದ ಅನಾಟಿಂಗ್ ಆಗಿರುತ್ತೆ ಅವನಿಗೆ. ಹಲ್ಲೆಲೂಯಾ. ಅಭಿಷೇಕ ಆಗಿ ಹೋಗಿ ಕುರಿ ಕಾಯವನಲ್ಲಿ ನಿಲ್ತಾನೆ. ಅವನು ನೋಡ್ತಾನೆ, ಅವನು ಗರ್ಜಿಸುವುದನ್ನ ನೋಡ್ತಾನೆ. ಅಣ್ಣ ಹೇಳ್ತಾನೆ, ಅಣ್ಣ ನಾನು ಯುದ್ಧ ಮಾಡ್ಲಾ ಅಂತ. ಅಣ್ಣ ಹೇಳ್ತಾನೆ, ಹೋಗು ಕುರಿಗಳು ನೋಡ್ಕೋಗು, ಏನ್ ತಿಳ್ಕೊಂಡಿದ್ಯಾ ಇದು ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಚಾನ್ಸ್ ಕೊಡಂದಾಗ ಹಲ್ಲೆಲೂಯಾ. ಅರಸನು ಹೇಳ್ತಾನೆ, ಆಯ್ತು ಹೋಗಪ್ಪ ಅಂತ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಒಂದೇ ಒಂದು ಕಾಲಿನಿಂದ ಆ ರಣಶೂರನನ್ನು ಸಾಯಿಸ್ತಾನೆ, ಅಲ್ಲಿ ಹೀರೋ ಆಗ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕಸ ಗುಡಿಸ್ತಾ ಇರ್ಬೋದು, ಅನಾಥರಾಗಿರ್ಬೋದು, ಆಳಾಗಿರ್ಬೋದು, ಫ್ಯೂನ್ ಆಗಿರ್ಬೋದು, ಸೆಕ್ಯೂರಿಟಿ ಆಗಿರ್ಬೋದು, ನೀ ಹೀನಾಯವಾದ ಕೆಲಸದಲ್ಲಿ ಇರ್ಬೋದು, ದೇವರು ನಿನ್ನನ್ನು ಹೀರೋ ಆಗುವ ಸಮಯ ದೇವರು ನಿನಗೆ ತಂದೆ ತರ್ತಾರೆ. ಒಂದಿನ ನೀನು ಹೀರೋ ಆಗುವ ಸಮಯ ಬರುತ್ತೆ. ಬರುತ್ತಾ? ಬರುತ್ತಾ? ಮತ್ತೆ ಬರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳಿದ ದೀನಾವಸ್ಥೆಯಲ್ಲಿ ನಿನ್ನನ್ನು ನೆನಪು ಮಾಡಿಕೊಳ್ಳುವನು. ನಿನ್ನ ದೀನ ಸ್ಥಿತಿಯಲ್ಲಿ ದೇವರು ನಿನ್ನನ್ನು ನೆನಪು ಮಾಡಿಕೊಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳಿದ ಅವನ ಹೇರಿದ ನೊಗವು ಮುರಿಯಿತು ಎಂಬುದಾಗಿ. ಹಲ್ಲೆಲೂಯಾ. ನಿನ್ನ ಮೇಲೆ ಯಾರು ನೊಗ ಹೊರಿಸಿದ್ದಾರೋ ಅದು ಮುರಿಯುತ್ತೆ. ಹಲ್ಲೆಲೂಯಾ. ಸತ್ತ ಲಾಜರನು ಏಳುವ ಸಮಯ ಬಂದ್ಬಿಡಿತು. ಹಲ್ಲೆಲೂಯಾ. ಸತ್ತ 4 ದಿನ ಆಯ್ತು, ಎಬ್ಸೋರು ಯಾರಿಲ್ಲ. ಹಲ್ಲೆಲೂಯಾ. ಆದ್ರೆ ಏಳುವ ಸಮಯ ಬಂದ್ಬಿಡಿತು. ಹಲ್ಲೆಲೂಯಾ. ಅನೇಕ ವರ್ಷದಿಂದ ಸತ್ತು ಬಿದ್ದಂತ ಎಲುಬುಗಳಿಗೆ ಜೀವ ಬರುವ ಸಮಯ ಬಂತು. ಅಂತ ಇಲ್ಲ. ಎಸ್ಕೇಲ 37ನೇ 1ನೇ ವಚನ ಹೇಳ್ತದೆ, ಅನೇಕ ವರ್ಷದಿಂದ ಸತ್ತು ಬಿದ್ದಂತ ಎಲುಬುಗಳಿಗೆ ಜೀವ ಬರುವ ಸಮಯ ಬಂತು. ನೀನು ಅನೇಕ ವರ್ಷದಿಂದ ಸತ್ತ ಎಲುಬುಗಳಿಗೆ ಸಮಾನವಾಗಿ ಬಿದ್ದಿದೆಯಲ್ಲ, ಜೀವನೇ ಇಲ್ಲ, ಹೇಳಕ್ಕೂ ಆಗ್ತಾ ಇಲ್ಲ, ಏನು ಮಾಡಕ್ಕೂ ಆಗ್ತಾ ಇಲ್ಲ, ಚರಿತ್ರೆ ಬದಲಾವಣೆ ಆಗ್ತಾ ಇಲ್ಲ, ಪರಿಸ್ಥಿತಿ ಬದಲಾವಣೆ ಆಗ್ತಾ ಇಲ್ಲ. ನಾನು ಸತ್ತವನ ಹಾಗೆ ಬಿದ್ದಿದ್ದೇನೆ, ನನ್ಗೆ ಯಾರು ನೋಡೋರಿಲ್ಲ, ಕನಿಕರ ಪಡಿಸುವರಿಲ್ಲ, ಕಣ್ಣೀರು ಒರೆಸೋರಿಲ್ಲ ಅಂತ ಯೋಚನೆ ಮಾಡ್ತಾ ಇದೆಯಾ? ಈಗ ನೋಡು, ನಿನ್ನ ಶರೀರಕ್ಕೆ ನರಗಳ ಹಬ್ಬುವಂತೆ, ಮಾಂಸ ಹಬ್ಬುವಂತೆ, ರಕ್ತ ಮಾಂಸ ತುಂಬುವಂತೆ, ನಿನಗೆ ಏನೇನು ಅವಶ್ಯಕತೆ ಇದೆಯೋ, ನಿನಗೆ ಏನೇನು ಕೊರತೆ ಇದೆಯೋ
ಇದೆಯೋ ಅದನ್ನೆಲ್ಲ ತುಂಬಿಸಿ ನಿನಗೆ ಜೀವ ಬಂದು ನಿಲ್ಲುವಂತೆ ಮಾಡ್ತಾನೆ ದೇವರು. ಹಲ್ಲೆಲೂಯ, ಹಲ್ಲೆಲೂಯ. ಅನೇಕ ವರ್ಷದಿಂದ ನೀನು ಸತ್ತವರ ಹಾಗೆ ಬಿದ್ದಿದ್ಯಾ, ನಿನ್ನ ಜೀವನ ಒಣಗಿ ಹೋಗಿರಬಹುದು, ನೀನು ಜೀವ ಇಲ್ಲದೆ ಇರಬಹುದು, ದೇವರು ನಿನಗೆ ಜೀವವನ್ನು ಕೊಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ವಾಕ್ಯದ ಪ್ರಕಟಣೆ 3:8 ನಿನಗೊಂದು ದೇವರು ಬಾಗಿಲನ್ನು ತೆರೆದಿಟ್ಟಿದ್ದಾರೆ. ಹಲ್ಲೆಲೂಯ. ನಿನಗೊಂದು ದೇವರು ನಿನ್ನ ಎದುರುಗಡೆ ಒಂದು ಬಾಗಿಲು ತೆರೆದಿಟ್ಟಿದ್ದಾರೆ. ನೀನು ನಂಬ್ತೀಯ? ದೇವರು ನಿನಗೊಂದು ಬಾಗಿಲು ತೆರೆದಿದ್ದಾರೆ, ನಂಬ್ತೀಯ? ನೀನ್ ನಂಬಿಕೆ ಇದೆಯಾ? ಎಸ್, ನನ್ನ ಜೀವನದಲ್ಲಿ ಒಂದು ದೇವರು ಬಾಗಿಲು ತೆರೆದಿಟ್ಟಿದ್ದಾರೆ. ಆಮೆನ್, ಆಮೆನ್. ನನಗೂ ದೇವರು ಒಂದು ಬಾಗಿಲು ತೆರೆದಿಟ್ಟಿದ್ದಾರೆ. ಹಲ್ಲೆಲೂಯ. ಎಸ್, ನೀವು ನಂಬುದಾದ್ರೆ ದೇವರು ನಿನಗೊಂದು ಬಾಗಿಲು ತೆರೆದಿಟ್ಟಿದ್ದಾರೆ. ಅದನ್ನ ಯಾರು ಮುಚ್ಚೋದಿಲ್ಲ, ಅದನ್ನ ಯಾರು ಮುಚ್ಚೋದಿಲ್ಲ. ನಿನಗೆ ಬರುವ ಆಶೀರ್ವಾದ ಯಾರು ಮುಚ್ಚಕ್ಕಾಗಲ್ಲ. ನಿನಗೆ ಕೊಟ್ಟ ಗರ್ಭ ಯಾರು ಮುಚ್ಚಕ್ಕಾಗೋದಿಲ್ಲ. ನಿನಗೆ ಕೊಟ್ಟ ಜೀವನ ಯಾರು ಮುಚ್ಚಕ್ಕಾಗೋದಿಲ್ಲ. ಯಾರೇನೇ ಸಾಹಸ ಮಾಡಲಿ, ತಲೆ ಕೆಳಗಾಕಿ ನಿಂತಿದ್ರು ಯಾರ ಸಾಹಸವೂ ನಡೆಯೋದಿಲ್ಲ. ಹಲ್ಲೆಲೂಯ. ನಿನ್ನ ಶತ್ರುವಿಗೆ, ನಿನ್ನ ಜನರಿಗೆ, ನಿನ್ನ ಅಕ್ಕಪಕ್ಕ ಜನರಿಗೆ ಹೇಳು ಹಲ್ಲೆಲೂಯ. ಅಕ್ಕಪಕ್ಕದವರಿಗೆ ಹಲೋ, ನನ್ನ ಸಮಯ ಬಂದಿದೆ. ಪಕ್ಕದವರಿಗೆ ಹಲೋ. ಕಣ್ಣೀರಿಗೆ ಒಂದು ಕಾಲ ಇದೆ, ಸಂತೋಷಕ್ಕೂ ಒಂದು ಕಾಲ ಇದೆ. ಹಲ್ಲೆಲೂಯ. ಬೆಳಕಿಗೆ ಒಂದು ಕಾಲ ಇದೆ, ಕತ್ತಲೆಗೆ ಒಂದು ಕಾಲ ಇದೆ. ರಾತ್ರಿನೂ ಇದೆ, ರಾತ್ರಿಗೆ ಒಂದು ಕಾಲ ಇದೆ, ಹಗಲಿಗೆ ಒಂದು ಕಾಲ ಇದೆ. ರೋಗ ಇದ್ರೆ ಇನ್ನೊಂದು ಕಾಲ ಆರೋಗ್ಯ ಇದೆ. ಹಲ್ಲೆಲೂಯ. ಒಂದು ಪ್ರತಿಕೂಲಕ್ಕೆ ಅನುಕೂಲ ಇದ್ದೇ ಇರುತ್ತೆ. ಒಂದು ಬಾಗಿಲು ಮುಚ್ಚಿದ್ರೆ ದೇವರು ಇನ್ನೊಂದು ಬಾಗಿಲನ್ನು ತೆರೀತಾರೆ. ಅಂಜಬೇಡ. ಒಂದು ಬಾಗಿಲು ಜನ ಮುಚ್ಚಬಹುದು, ದೇವರು 7 ಬಾಗಿಲನ್ನು ತೆರೀತಾರೆ. ಹಲ್ಲೆಲೂಯ. ನೋಡಿ, ಅವ್ರ ಜೊತೆ ನೀವು ಒದ್ದಾಡಬೇಡ್ರಿ, ಜಗಳಾಡಬೇಡ್ರಿ, ಪ್ರಾರ್ಥನೆ ಕೂತ್ಕೊಡ್ರಿ. 2 ವರ್ಷ ಸೆರೆಮನೆಯಲ್ಲಿ ಇದ್ದಂತವನನ್ನ ಯಾರು ಗಮನಿಸಲಿಲ್ಲ. ಅವನ ಒಳಗಡೆ ಇರುವ ಪರಿಶುದ್ಧಾತ್ಮನ ವರಗಳನ್ನ ಯಾರು ನೋಡಲಿಲ್ಲ. ಹಲ್ಲೆಲೂಯ. ಆದ್ರೆ ದೇವರೇ ಅವನ ಹೃದಯದಲ್ಲಿ ಮಾತಾಡಿ ಹಲ್ಲೆಲೂಯ ಅವನನ್ನ ಹೊರಗಡೆ ತಂದ್ರು. ನಿನ್ನ ಒಳಗಡೆ ಇರುವ ಪರಿಶುದ್ಧಾತ್ಮನ ಇವತ್ತು ಯಾರಿಗೂ ಕಾಣದೇ ಇರ್ಬೋದು, ಆದ್ರೆ ಯಾರಿಗೆ ತೋರಿಸ್ಬೇಕು ದೇವರು ಅವ್ರಿಗೆ ತೋರಿಸ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಕಾರ್ಯ ನಡೆಸುವ ಸಮಯ ಬಂತು. 119ನೇ ಕೀರ್ತನೆ 126ನೇ ವಚನ. ನಾನು 5 ನಿಮಿಷ ಮುಗಿಸ್ತೀನಿ. 119ನೇ ಕೀರ್ತನೆ 126ನೇ ವಚನ. ಯೆಹೋವನೇ, ನೀನು ಕಾರ್ಯ ನಡೆಸುವುದಕ್ಕೆ ಸಮಯ ಬಂದದೆ. ನಿನ್ನ ಧರ್ಮಶಾಸ್ತ್ರವನ್ನು ದೇವರ ಕಾರ್ಯ ನಡೆಸುವ ಟೈಮ ಬಂದದೆ. ನಿನ್ ಕಾರ್ಯ ನಡೆಸುವ ಟೈಮ ಬಂದದೆ. ನಿನ್ ಕಾರ್ಯ ನಡೆಸುವ ಟೈಮ್ ಇದೆ. ಹಲ್ಲೆಲೂಯ. ದೇವರು ಏನು ಕಾರ್ಯ ಮಾಡ್ಬೇಕು ಅನ್ಕೊಂಡಿದ್ದಾನ, ನಿನ್ನ ಮಗಳ ಕಾರ್ಯ ಆಗಿರ್ಬೋದು, ಮಗನ ಕಾರ್ಯ ಆಗಿರ್ಬೋದು, ನಿನ್ನ ಜೀವನದಲ್ಲಿ ಯಾವ್ದು ಕಾರ್ಯ ಇದೆಯೋ ಅದನ್ನ ದೇವರು ಈ ತಿಂಗಳು ನಡೆಸುವ ಸಮಯ ಬಂದ್ಬಿಟ್ಟಿದೆ. ಹಲ್ಲೆಲೂಯ. ಯೇಸು ಶಿಲುಬೆ ಮೇಲಿದ್ದಾಗ ಹೇಳ್ತಾನೆ, ತಂದೆ ಯಾಕೆ ನನ್ನನ್ನು ಕೈ ಬಿಟ್ಟಿ ಅಂತ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಕೈ ಬಿಟ್ಟಿಲ್ಲ. ಒಂದು ದಿನ ಪುನರುತ್ಥಾನದ ದಿನ ಇದೆ, ಪುನರುತ್ಥಾನ ದಿನ ಇದೆ. ನೀನು ಸತ್ತ ಹಾಗೆ ಸಾಯೋದಿಲ್ಲ. ದೇವರೊಂದು ದಿನ ಇದೆ, ಪುನರುತ್ಥಾನ ದಿನ ಇದೆ, ಸಮಾಧಿಯಿಂದ ಎದ್ದು ಬರುವ ದಿನ ಇದೆ, ಕಷ್ಟದಿಂದ ಎದ್ದು ಬರುವ ದಿನ ಇದೆ, ರೋಗದಿಂದ ಬಿಡುಗಡೆ ಆಗುವ ದಿನ ಇದೆ, ಸಾಲದಿಂದ ಹೊರಗಡೆ ಬರುವ ದಿನ ಇದೆ, ನೋವಿನಿಂದ ಹೊರಗಡೆ ಬರುವ ದಿನ ಇದೆ, ಬಾಧೆಯಿಂದ ಹೊರಗಡೆ ಬರುವ ದಿನ ಇದೆ, ಕಣ್ಣೀರಿಂದ ಹೊರಗಡೆ ಬರುವ ದಿನ ಇದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸತ್ತ ಹಾಗೆ ಸಮಾಧಿಯಲ್ಲಿ ಯೇಸು ಇರಲಿಲ್ಲ. 3ನೇ ದಿನದ ದೇವರು ತಂದೆ ತಂದೆ ಅನ್ನುವ ಕೂಗನ್ನ ದೇವರು ಕೇಳಿ 3ನೇ ದಿನದಲ್ಲಿ ಆತನನ್ನ ಸಮಾಧಿಯಿಂದ ಹೊರಗಡೆ ತರ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಬಚ್ಚಿಟ್ಟಿರುವ ನಿಧಿ ನಿಕ್ಷೇಪಗಳನ್ನು ದೇವರು ನಿನಗೆ ಕೊಡ್ತಾ ಇದ್ದಾನೆ. ನಿನ್ನ ಕಣ್ಣು ಕಾಣ್ತಾ ಇಲ್ಲ. ಹಲ್ಲೆಲೂಯ. ನಿನ್ನ ಹೃದಯ ಊಹಿಸ್ತಾ ಇಲ್ಲ, ಆದ್ರೂ ದೇವರು ನಿನಗೋಸ್ಕರ ಬಚ್ಚಿಟ್ಟಿದ್ದಾನೆ. ಹಲ್ಲೆಲೂಯ, ಬಚ್ಚಿಟ್ಟಿದ್ದಾನೆ. ಅದು ನಿನ್ನ ಕಣ್ಣಿಂದ ನೀನೇ ನೋಡ್ತೀಯ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ವಾಕ್ಯ ಹೇಳಿದೆ, ಇಷ್ಟು ದಿವಸ ನಿನ್ನನ್ನು ದೇವರು ಬಿಟ್ಟಿರಬಹುದು. ದೇವರು ವಾಕ್ಯ ಹೇಳ್ತದೆ, ಯೆಶಾಯ 54:7ನೇ ವಚನ ಓದ್ರಿ. ಬಹಳ ಸುಂದರವಾದ ವಾಕ್ಯ. ಯೆಶಾಯ 54:7ನೇ ವಚನ. ಕ್ಷಣ ಮಾತ್ರ ನಿನ್ನನ್ನ ಬಿಟ್ಟಿದ್ದೇನೋ, ಮಹಾಕೃಪೆಯಿಂದ ಸೇರಿಸಿಕೊಳ್ಳುವೆನು. ದೇವರು ಸ್ವಲ್ಪ ಸಮಯ ನಿನ್ನನ್ನು ಬಿಟ್ಟಿದ್ದಾನೆ, ಆದ್ರೆ ದೇವರು ನಿನ್ನ ಮಹಾಕೃಪೆಯಿಂದ ನಿನ್ನ ಏನ್ ಮಾಡ್ತಾನೆ? ಸೇರಿಸಿಕೊಡ್ತಾನೆ. ಹಲ್ಲೆಲೂಯ,
ಕೆಲವರು ಬಿಟ್ಟೇ ಬಿಡ್ತಾರೆ. 10 ವರ್ಷ 20 ವರ್ಷ ಆದ್ರೂ ನಿನ್ನ ನೋಡೋದಿಲ್ಲ. ಹೌದಲ್ವಾ? ಮನುಷ್ಯರು ಅವರು. ನೀನ್ ಮರ್ತು ಬಿಡೋರು ಯಾರೋ ಮನುಷ್ಯರು. ಆದ್ರೆ ದೇವರು ನಿನ್ನ ಮರೆಯೋದಿಲ್ಲ. ಈಜಿಕೇಲ್ ಹೇಳ್ತಾನೆ, ಸ್ವಾಮಿ ನಾನು ಮಾಡಿದ ಪ್ರಾರ್ಥನೆ ನೆನಪಿಲ್ವಾ? ನಾನು ಮಾಡಿದ ಕಣ್ಣೀರ್, ನಾನು ಇಟ್ಟ ಕಣ್ಣೀರ್ ನಿನಗೆ ನೆನಪಿಲ್ವಾ? ನಾನು ಸೇವೆ ಮಾಡಿದ ನಿನಗೆ ನೆನಪಿಲ್ವಾ? ನಾನು ದಾನ ಧರ್ಮ ಮಾಡಿದ ನೆನಪಿಲ್ವಾ? ಯಾಕೆ ನನಗೆ ಸಾವು ಕೊಟ್ಟಿ ಅಂತ ಪ್ರಾರ್ಥನೆ ಮಾಡುವಾಗ ದೇವರು ಮತ್ತೆ ತಿರುಗಿ ಹೇಳ್ತಾನೆ, ಏಷಾನಿ ಬಾ ಹೋಗಿ ಹೇಳು 15 ವರ್ಷ ಹೆಚ್ಚು ಮಾಡೋದು. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ಪ್ರಾರ್ಥನೆ ದೇವ್ರಿಗೆ ನೆನಪಿಲ್ವಾ? ನಿನ್ ಕೂಗು ನೆನಪಿಲ್ವಾ? ನೀನು ಅವತ್ತು ಕಣ್ಣೀರಿಟ್ಟು ದೇವ್ರ ನೆನಪು ಮಾಡೋದಿಲ್ವಾ? ನೀನ್ ಮಾಡಿದ ದಾನ ಧರ್ಮ, ನೀನ್ ಮಾಡಿದ ಸಹಾಯ, ನೀನ್ ಮಾಡಿದ ಏನೇನು ಕಾರ್ಯಗಳು ಜನರಿಗೆ ಮಾಡಿದ್ಯೋ ಅದೆಲ್ಲ ಜನ ಮರ್ತು ಬಿಡ್ತಾರೆ ಒಂದೇ ಕ್ಷಣ. ಆದ್ರೆ ದೇವರಿಗೆ ನೀನ್ ಏನ್ ಮಾಡಿದ್ಯೋ ಅದನ್ನ ದೇವರು ಯಾವತ್ತೂ ಮರೆಯೋದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನೋಡಿ, ದೇವರಿಗೆ ಸ್ತೋತ್ರ. ಮಾಡಿದ ಉಪಕಾರ ಯಾರು ನೆನೆಸ್ತಾರ? ನೀನ್ ಎಷ್ಟು ಉಪಕಾರ ಮಾಡ್ತೀಯೋ ಅಷ್ಟು ನೀನು ಬೈತಾನೆ ಇರ್ತಾನೆ. ನೀನ್ ಎಷ್ಟು ಒಳ್ಳೇದು ಮಾಡ್ತೀಯೋ ಅಷ್ಟು ನಿನ್ನ ಬಗ್ಗೆ ಗುಣಗುಡ್ತಾನೆ ಇರ್ತಾನೆ. ಹಲ್ಲೆಲೂಯ. ಇದು ಯಾರು? ಮನುಷ್ಯರು. ಹಲ್ಲೆಲೂಯ. ಅದು ನೀನು ಉಪಕಾರ ನೆನೆಸೋರು, ಅದಕ್ಕೆ ಪ್ರತಿಫಲ ಕೊಡೋರು ಅಂದ್ರೆ ಅದನ್ನ ನೆನಪಿನಲ್ಲಿ ಇಟ್ಟುಕೊಂಡು ಈ ದಿನ ಅಲ್ಲ, ನಾಳೆ ಅಲ್ಲ, ನಾಡಿದ್ದು ಅಲ್ಲ, ಅದಕ್ಕೆ ಪ್ರತಿಫಲ ಕೊಡೋರು ಆ ದೇವರು ಮಾತ್ರ. ಹಲ್ಲೆಲೂಯ, ಹಲ್ಲೆಲೂಯ. ಮರಕ್ಕೆ ನೀರು ಹಾಕಿದ್ದು ಒಂದಿನ ಆದ್ರೂ ಫಲ ಕೊಡುತ್ತಾ ಇಲ್ವಾ? ಕೊಡುತ್ತಾ ಇಲ್ವಾ? ಹಲ್ಲೆಲೂಯ. ಅದೇ ಪ್ರಕಾರ ನೀನ್ ದೇವರಿಗೆ ಏನನ್ನ ಮಾಡ್ತೀಯೋ ಅದಕ್ಕೆ ಪ್ರತಿಫಲ ದೇವರನ್ನ ಕೊಟ್ಟೆ ಕೊಡ್ತಾನೆ. ನೀನಿಟ್ಟ ಕಣ್ಣೀರು, ಇಟ್ಟ ಮರೆ, ನೀನು ಪಟ್ಟ ಕಷ್ಟ, ನಿನ್ನ ಪಟ್ಟ ವೇದನೆ, ನೀನು ಸಭೆಗೆ ಬಂದದ್ದು, ನೀನು ಕಾಣಿಕೆ ಹಾಕಿದ್ದು, ಕಾಣಿಕೆ ಇಲ್ಲದಾಗ ಹತ್ಕೊಂಡು ಹೋಗಿರೋದು, ನೀನು ಕಾಣಿಕೆ ಇಲ್ಲದಾಗ ನಿನ್ನ ಕೈಯಲ್ಲಿ ಇರೋದನ್ನ, ನಿನ್ನ ಬಂಗಾರವನ್ನ ಉಂಡಿಗೆ ಹಾಕಿರೋದು, ನೀನು ಹತ್ಕೊಂಡು ಬರಿಗೈಯಲ್ಲಿ ಓದಿದ್ದು, ನಿನ್ನನ್ನ ಹೀಯಾಳಿಸಿದ್ದು, ನೀನು ದುಃಖ ಪಟ್ಟಿದ್ದು ಎಲ್ಲ ದೇವರು ನೋಡಿದ್ದ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಸಾರಿ ಸಭೆಗೆ ಬಂದ ಹಾಗೆ ಹೋಗಿದ್ಯಾ? ಅಪ್ಪ ನನ್ನ ಕಾಣಿಕೆನೂ ಇಲ್ಲಲ್ಲಪ್ಪ ಕೊಡಕ್ಕೆ, ಇಂಥ ಪರಿಸ್ಥಿತಿ ನನಗೆ ಯಾಕೆ ತಂದೆಪ್ಪ ಅಂತ. ಎಸ್, ಅನೇಕರು ಹಾಗೆ ಹೋಗಿದ್ದೀರಾ. ಕಾಣಿಕೆ ಹಾಕೋಕ್ಕೂ ಇರಲಿಲ್ಲ. ಹೌದಲ್ವಾ? ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ಆ ದೇವರು ಅದನ್ನ ನೆನಪಿಟ್ಟಿದ್ದಾರೆ, ಅದನ್ನ ನೆನಪಿಟ್ಟಿದ್ದಾರೆ. ಹಲ್ಲೆಲೂಯ. 18 ವರ್ಷ ತಪ್ಪದೆ ಸಭೆಗೆ ಬಂದ ಸಹೋದರಿಯನ್ನ ದೇವರು ನೆನಪು ಮಾಡಿಕೊಂಡಿದ್ದಾರೆ. ಅದನ್ನ ನಿನ್ನ ನೆನಪು ಮಾಡಲ್ವಾ? ನಿನ್ನ ನೆನಪು ಮಾಡಲ್ವಾ? ನಿನ್ನ ನೆನಪು ಮಾಡಲ್ವಾ? ಇಷ್ಟು ದಿನ ಚರ್ಚ್ಗೆ ಹೋಗೋದು, ಎಷ್ಟು ಸಾರಿ ಪ್ರಾರ್ಥನೆ ಮಾಡೋದು, ಎಲ್ಲಿದಾಗ ದೇವರು ನಾವು ಬದಲಾವಣೆನೇ ಮಾಡಿಲ್ಲ ಅಂತ ಇಲ್ಲ. ತನ್ನ ಪುಸ್ತಕದಲ್ಲಿ ನಿನ್ನ ಹೆಸರು ಆಲ್ರೆಡಿ ಬರೆದಿಟ್ಟಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆತ ನಮ್ಮ ಜೊತೆ ಸಮಾಧಾನ ಒಪ್ಪಂದ ಮಾಡಿಕೊಂಡಿದ್ದಾನೆ ಅಂದಮೇಲೆ ಯೆಶಾಯ 54:10 ವಚನ ಹೇಳ್ತದೆ, ಓದ್ರಿ. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು, ಗುಡ್ಡಗಳು ಕದಲಿಯವು. ಹಲ್ಲೆಲೂಯ. ಹೋಗೋದಿಲ್ಲ. ಈ ಯೆಹೋಶುವನ ಪುಸ್ತಕದಲ್ಲಿ ಹೇಳ್ತದೆ, ಇವತ್ತೇ ನೀವು ಶುದ್ಧಿ ಮಾಡ್ಕೊಳ್ರಿ, ನಾಳೆ ಮತ್ತೆ ನಿಮ್ಮ ಮಧ್ಯದಲ್ಲಿ ದೇವರು ಅದ್ಭುತ ಮಾಡ್ತಾನೆ. ಅದ್ಭುತ ಇದೇ ತಿಂಗಳಾಗಿದೆ. ಎದ್ದು ನಿಂತ್ಕೊಳ್ಳೋಣ. ಆ ಅದ್ಭುತ ಇದೇ ತಿಂಗಳಾಗಿದೆ. ಆ ಅದ್ಭುತ ಇದೇ ತಿಂಗಳಾಗಿದೆ. ನಿನ್ನ ಸಮಯ ಬಂದಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ತಿಂಗಳು ನಿನ್ನ ಜೀವನದಲ್ಲಿ ಒಂದು ಬದಲಾವಣೆ ತಿಂಗಳಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ತಿಂಗಳು ನಿನ್ನ ಜೀವಿತ ಬದಲಾವಣೆ ತಿಂಗಳಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೇ, ಹಲ್ಲೆಲೂಯ. ನಾವೆಲ್ಲರೂ ಪ್ರಾರ್ಥನೆಯಲ್ಲಿರೋಣ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆಯಲ್ಲಿ ಯೇಸುವೇ ಸ್ತೋತ್ರ ಸ್ವಾಮಿ. ಎಸ್, ಆಮೆನ್, ಹಲ್ಲೆಲೂಯ. ಎಲ್ಲರೂ ಸ್ತೋತ್ರ ಮಾಡೋದು ಕಣ್ಣುಗಳನ್ನು ಮುಚ್ಚಿ. ಸರಿಯಾಗಿ ನನ್ನನ್ನು ತಿಳಿದವರು ಯಾರಿಲ್ಲ, ನಿನ್ನ ಸಾನ್ನಿಧ್ಯವಲ್ಲದೆ. ಸರಿಯಾಗಿ ನನ್ನನ್ನು ತಿಳಿದವರು ಯಾರಿಲ್ಲ, ನಿನ್ನ ಸಾನ್ನಿಧ್ಯವಲ್ಲದೆ.
Yes.